ಸರ್ ಮೊದಲಿಗೆ ಈ ಸೂಕ್ಷ್ಮ ಶರೀರ और ಆಸ್ಟ್ರಲ್ ಬಾಡಿ ಹೇಗೆ ಬೇರೆ ಸರ್? ಇದು ಸ್ಥೂಲ ಶರೀರ और ಫಿಸಿಕಲ್ ಬಾಡಿಯಿಂದ ಅದು ಹೇಗೆ ಬೇರೆ ಆಗುತ್ತೆ ಸರ್? ಸೊ ಈ ಸೂಕ್ಷ್ಮ ಶರೀರನ ತಿಳ್ಕೊಬೇಕು ಅಂದ್ರೆ ಮೊದಲು ಈ ಶರೀರನ ನಾವು ತಿಳ್ಕೊಬೇಕು. ಅಂದ್ರೆ ಫಿಸಿಕಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ, ಈಗ ನಾನೇನೊಂದು ಬ್ಲ್ಯಾಕ್ ಶರ್ಟ್ ಹಾಕೊಂಡಿದ್ದೀನಿ, ಇದ್ರ ಮೇಲೆ ಒಂದು ಹೊದ್ಕೊಂಡಿದ್ದೀನಿ, ಇದು ಕನ್ನಡಕ ಹಾಕೊಂಡಿದ್ದೀನಿ, ನನ್ನ ಮುಖ ಕಾಣ್ತಾ ಇದೆ, ಇದು ಸ್ಥೂಲ ಶರೀರ ಅಂತೀವಿ. ಸ್ಥೂಲ ಶರೀರ ಅಂದ್ರೆ ಗ್ರಾಸ್ ಬಾಡಿ ಅಂತ ಇಂಗ್ಲಿಷ್ ಅಲ್ಲಿ ನಾವು ಹೇಳ್ತೀವಿ. ಅಂದ್ರೆ ವಿಸಿಬಲ್ ಫಿಸಿಕಲ್ ಬಾಡಿ ಅಂಡ್ ವಿಸಿಬಲ್ ಬಾಡಿ ಕೂಡ ಕಾಣಿಸುವಂತಹದ್ದು. ಈ ಸೂಕ್ಷ್ಮ ಶರೀರ ಇನ್ವಿಸಿಬಲ್, ಅದು ಕಾಣಿಸದೇ ಇರುವಂತಹದ್ದು. ಸೊ ಇದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಮೊದಲು ನಾವು ನಮ್ಮ ಬಗ್ಗೆ ತಿಳ್ಕೋಬೇಕು. ನಮ್ಗೆ ಎಲ್ಲರಿಗೂ ತುಂಬಾ ಭಯ ಏನು ಅಂತಂದ್ರೆ ಸಾವಿನ ಭಯ. ಅಯ್ಯೋ ಸತ್ತ ಮೇಲೆ ಏನಾಗ್ಬಿಡುತ್ತೋ ಏನೋ, ಅಂದ್ರೆ ಸಾಯೋದಿರ್ಲಿ, ಸಣ್ಣ ಹುಷಾರ್ ತಪ್ಪಿದ್ರೆ ಕೂಡ ಭಯ. ಅಯ್ಯೋ ನಾನು ಏನಾದ್ರು ಸತ್ತು ಹೋಗ್ತೀನಿ, ಸಣ್ಣದು ಯಾವುದೋ ಒಂದು ತಲೆನೋವು ಬಂದಿರುತ್ತೆ. ಎಷ್ಟು ತಲೆನೋವು ಬಂದಿರುತ್ತೆ ಅಂದ್ರೆ ನಾನು ಸತ್ತೇ ಹೋಗ್ತೀನಿ ಅನ್ನೋಷ್ಟು ಭಯ ಪಟ್ಬಿಡ್ತಾರೆ ಜನ. ಯಾಕೆ ಭಯ ಬರುತ್ತೆ ನಮ್ಗೆ ಸಾವಿಂದು ಅಂದ್ರೆ ನಾವು ಈ ದೇಹನೇ ನಾವು ಅಂತ ತಿಳ್ಕೊಂಡಿದೀವಿ. ಆದ್ರೆ ಈ ದೇಹ ಅಷ್ಟೇ ಅಲ್ಲ, ನಾವು ಸತ್ತಾಗ ಏನಾಗುತ್ತೆ, ನಾವಿರಲ್ಲ ಅಂತ ಹೇಳ್ತೀವಿ. ನಾವಿರಲ್ಲ ಅಂದ್ರೆ ಏನು, ಈ ದೇಹ ಇರಲ್ಲ ಅಂತ ಅಷ್ಟೇ ಅರ್ಥ, ನಾವಿರಲ್ಲ ಅಂತಲ್ಲ. ಸಾಮಾನ್ಯವಾಗಿ ನೀವು ಎಲ್ಲ ಶಾಸ್ತ್ರಗಳನ್ನ ನೋಡಿದ್ರೆ ನಾವೇನು ಹೇಳ್ತೀವಿ ಅಂದರೆ ಸನಾತನ ಧರ್ಮ ಅಂತ ಇವಾಗ ಹೇಳ್ತೀವಿ ನಾವು. ಈ ಸನಾತನ ಅಂದರೆ ಏನು, ಎಟರ್ನಲ್ ಅಂದರೆ ಯಾವಾಗಲೂ ಇರುವಂಥದ್ದು ಅಂತ. ನಾವೆಲ್ಲ ಸನಾತನ ಧರ್ಮ ಯಾರು ಫಾಲೋ ಮಾಡ್ತೀವಿ, ನಾವು ಕೂಡ ಸನಾತನ, ಅಂದರೆ ನಾವು ಎಟರ್ನಲ್ ಅಂತ. ಅಂದರೆ ನಮಗೆ ಸಾವಿಲ್ಲ. ಸಾವಿದೆಯಲ್ಲ ಸರ್, ಮತ್ತೆ ಏನು ಮಾಡ್ತೀವಿ ನಾವು, ಸತ್ತ ಮೇಲೆ ನಾವು ಇರಲ್ವಲ್ಲ, ಈ ದೇಹ ಇರಲ್ಲ ಅಷ್ಟೇ. ಅಂದರೆ ನಾಶ ಯಾವುದಕ್ಕೆ, ಈ ಹೊರಗಡೆ ಕಾಣೋ ವಿಸಿಬಲ್ ಬಾಡಿ ಏನಿದೆ ಈ ದೇಹಕ್ಕೆ ನಾಶ ಇದೆ. ಮತ್ತೆ ಯಾವ ಥರ ಇರ್ತೀವಿ ನಾವು, ಈ ದೇಹ ಇಲ್ಲದೆ ಇದ್ರೆ ಯಾವ ಥರ ಇರ್ತೀವಿ ನಾವು ಅನ್ನೋದು ತುಂಬ ಪ್ರಶ್ನೆ. ಅಂದರೆ ತುಂಬ ಕುತೂಹಲ ಆಲ್ಸೋ. ಯಾಕಂದ್ರೆ ತುಂಬಾ ಜನಕ್ಕೆ ಇದೊಂದು ಕ್ಯೂರಿಯಾಸಿಟಿ ಇದೆ. ಆಮೇಲೆ ತುಂಬಾ ಜನ ಇದರ ಪ್ರಶ್ನೆಗೆ ಉತ್ತರ ಬೇಕು. ಯಾಕಂದ್ರೆ ಅದೊಂದು ಭಯ ಹೋಗಿಸ್ಕೋಬೇಕು ನಾವು. ಮುಖ್ಯವಾಗಿ ಜೀವನದಲ್ಲಿ ನಾವು ಭಯ ಹೋಗಿಸ್ಕೊಳ್ಳೋದು ಇಂಪಾರ್ಟೆಂಟ್. ಅದರಲ್ಲೂ ಸಾವಿನ ಭಯ ಹೋಗಿಸ್ಕೋಬೇಕು. ಸಾವಿನ ಭಯ ಹೋಗಿಸ್ಕೋಬೇಕಾದ್ರೆ ಸಾವಿನ ರಿಯಾಲಿಟಿ ತಿಳ್ಕೊಬೇಕು ನಾವು. ನಿಜವಾಗಿ ಸಾವು ಅಂದ್ರೆ ಆಕ್ಚುಲಿ ಸಾವೇ ಇಲ್ಲ, ನಾವು ಸಾಯೋದೇ ಇಲ್ಲ. ನಾನು ಹೇಳಿದೆ ನಾವೆಲ್ಲ ಸನಾತನ ಧರ್ಮದವರು. ನಾವಷ್ಟೇ ಅಲ್ಲ, ಯಾರು ಸನಾತನ ಧರ್ಮ ಫಾಲೋ ಮಾಡಲ್ಲ, ಬೇರೆ ಬೇರೆ ಧರ್ಮಗಳು ಯಾವುದೋ ಬೇರೆ ಬೇರೆ ಮತಗಳನ್ನ ಯಾರು ಫಾಲೋ ಮಾಡ್ತಾರೆ, ಅದು ಕ್ರಿಶ್ಚಿಯನ್ಸ್ ಇರ್ಬೋದು, ಇಸ್ಲಾಂ ಇರ್ಬೋದು, ಅವರೂ ಕೂಡ ನಮ್ಮ ಪ್ರಕಾರ ಸನಾತನನೇ. ಅಂದ್ರೆ ಅವರೂ ಸಾಯಲ್ಲ. ಯಾವ ಜೀವಕ್ಕೆ ಸಾವಿಲ್ಲ, ಇದಕ್ಕೆ ಮೂಲಭೂತವಾಗಿರೋದು ಅಂದ್ರೆ ಜೀವಕ್ಕೆ ಸಾವಿಲ್ಲ. ಮತ್ತೆ ಏನಾಗತ್ತೆ ಅನ್ನೋ ಪ್ರಶ್ನೆ. ನನ್ಗೆ ಈ ದೇಹ ಹೋಯ್ತು, ಆಯ್ತು, ನಾನು ಸಾಯಲ್ಲ, ನನ್ನ ದೇಹ ಹೋಯ್ತು. ಅದಕ್ಕೆ ಹೇಳ್ತಾರೆ ಪಂಚೈಕ್ಯರಾದರು ಅಂತ. ಅಂದ್ರೆ ಪಂಚಭೂತಗಳಲ್ಲಿ ಈ ಎಲ್ಲ ಪಂಚಭೂತಗಳಿಂದ ಆಗಿರುವಂತಹ ಶರೀರ, ಅದನ್ನ ಬರ್ನ್ ಮಾಡಿದಾಗ ಏನಾಗುತ್ತೆ, ಬೂದಿ ಆಗುತ್ತೆ. ಬೂದಿ ಆಗಿದ್ದು ಅದು ಹೊಗೆ ಹೋಗಿ ಗಾಳಿಯಲ್ಲಿ ಸೇರ್ಕೊಳ್ಳುತ್ತೆ, ಅಗ್ನಿಯಲ್ಲಿ ಸೇರ್ಕೊಳ್ಳುತ್ತೆ, ಮಣ್ಣು ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ, ನೀರು ನೀರಲ್ಲಿ ಸೇರ್ಕೊಳ್ಳುತ್ತೆ. ಹಾಗಾಗಿ ಈ ಪಂಚೈಕ್ಯರಾದರು ಅಂತೆಲ್ಲ ಸತ್ರು ಅಂತ ಹೇಳಲ್ಲ. ಅಂದ್ರೆ ಸತ್ರು ಅಂದ್ರೆ ತುಂಬಾ ಒಂಥರ ಒರಟಾಗಿ ಹೇಳ್ದಂಗೆ. ಅದ್ರ ಬದಲು ಲಿಂಗೈಕ್ಯರಾದರು, ಪಂಚೈಕ್ಯರಾದರು ಅಂತಾರೆ. ಅಂದ್ರೆ ಪಂಚಭೂತಗಳಲ್ಲಿ ಅವ್ರ ದೇಹ ಸೇರ್ಕೊಳ್ತು ಅಂತ. ಅಂದ್ರೆ ಆಕ್ಚುಲಿ ಅವ್ರು ಸತ್ರು ಅಂತಲ್ಲ. ಹಾಗಾಗಿ ಪ್ರಶ್ನೆ ಬರೋದೇನಂದ್ರೆ ಎಲ್ಲರಿಗೂ ನಾವು ಏನಾಗಿರ್ತೀವಿ, ಈ ದೇಹ ಹೋದ್ಮೇಲೆ ಏನಿರುತ್ತೆ ಅನ್ನೋದಕ್ಕೆ ಆನ್ಸರೇ ಈ ಸೂಕ್ಷ್ಮ ಶರೀರ ಅಂತ. ಈ ಸೂಕ್ಷ್ಮ ಶರೀರ ಅನ್ನೋದು ನಾವು ಇಂಗ್ಲಿಷ್ ಅಲ್ಲಿ ಆಸ್ಟ್ರಲ್ ಬಾಡಿ ಅಂತ ಕರೀತಾರೆ, ಮತ್ತೆ ಏರಿಯಲ್ ಬಾಡಿ ಅಂತ ಕರೀತಾರೆ. ನಮ್ಮ ಶಾಸ್ತ್ರದಲ್ಲಿ ಅದಕ್ಕೆ ಅನಿರುದ್ಧ ಶರೀರ ಅಂತ ಕರೀತಾರೆ. ಆ ಸೂಕ್ಷ್ಮ ಶರೀರದಿಂದ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಇದು ಸತ್ತ ತಕ್ಷಣ ನಮಗೆ ಇದ್ರದ್ದೆಲ್ಲ ಹೊಟ್ಟೋಗುತ್ತೆ. ಅಂದ್ರೆ ಈ ಬಂಧನ ಏನಿರುತ್ತೆ, ಈ ಪ್ರಪಂಚಕ್ಕೆ, ಈ ತಂದೆ, ಈ ತಾಯಿ, ಈ ಮಕ್ಕಳು, ಇದೆಲ್ಲವನ್ನ ಬಿಟ್ಟು ನಮ್ಮದೇ ಆದ ಸೂಕ್ಷ್ಮ ಶರೀರನ ನಾವು ಇಟ್ಕೊಂಡು ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಾವೇನು ಪುಣ್ಯ ಪಾಪಗಳನ್ನ ನಾವು ಇಡೀ ಜೀವನದಲ್ಲಿ ಮಾಡಿದೀವಿ, ಮತ್ತೆ ಹಿಂದಿನ ಅನೇಕ ಜನ್ಮಗಳಲ್ಲಿ ಮಾಡಿದೀವಿ, ಆ ಒಂದು ಅದು ಅನ್ಫೋಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಮಗೆ ಇರುವಂತಹ ದೇಹನೇ ಅದು ನಾವು ಸೂಕ್ಷ್ಮ ಶರೀರ ಅಂತ ಕರಿತೀವಿ. ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಸೊ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ಇದು ಮರಣ ಆದ ನಂತರ ಆತ್ಮದ ಜೊತೆ ಹೋಗೋದು ಏನು? ಶಾಸ್ತ್ರದಲ್ಲಿ ಸೂಕ್ಷ್ಮ ಶರೀರ और ಆಸ್ಟ್ರಲ್ ಬಾಡಿ ನೀವೇನು ಹೇಳಿದ್ರಿ, ಅದರ ಪಾತ್ರ ಹೇಗೆ ವಿವರಿಸಿದ್ದಾರೆ?
ಶಾಸ್ತ್ರಕ್ಕೆ ಬರೋದಾದ್ರೆ ನಮಗೆ ತುಂಬಾ ಮುಖ್ಯ ಇದನ್ನು ನಾವು ತಿಳ್ಕೊಳ್ಳೋದು. ಯಾಕೆಂದ್ರೆ ನಾವು ವೇದಿಕ್ ವೆಲ್ನೆಸ್ ಆದ್ರಿಂದ ಪ್ರತಿಯೊಂದು ವಿಷಯನೂ ಶಾಸ್ತ್ರೋಕ್ತವಾಗಿ ತಿಳ್ಕೋಬೇಕು. ಯಾಕಂದ್ರೆ ನಾನು ಹೇಳಿದೆ ಜ್ಞಾನ ಅಂದ್ರೆ ಜ್ಞಾನ ನಮಗೆ ಭಯನ ಹೋಗಿಸುತ್ತೆ ಅಂತ. ಯಾವಾಗ ನಮಗೆ ಜ್ಞಾನ ಬರುತ್ತೆ ಅಜ್ಞಾನ ಹೋಗುತ್ತೆ. ನಿಮಗೆ ಲೈಟ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಕತ್ತಲೆ ಹೇಗೆ ಹೋಗುತ್ತೆ, ಯಾವ ತರ ಜ್ಞಾನ ಬರುತ್ತೆ ಅವಾಗ ಅಜ್ಞಾನ ಹೋಗುತ್ತೆ. ಜ್ಞಾನ ಬಂದಾಗ ಭಯ ಹೋಗುತ್ತೆ. ಯಾವುದರ ಜ್ಞಾನ? ನಮ್ಮ ದೇಹದ ಜ್ಞಾನ ತುಂಬಾ ಮುಖ್ಯ. ಈ ಜ್ಞಾನ ಬರೋದಕ್ಕೆ ನಮಗೆ ಯಾವುದು ಸಾಧನಗಳು, ಎಲ್ಲಿದೆ ಸೋರ್ಸ್ ಟೆಕ್ಸ್ಟ್ ಯಾವುದು ಅಂತ ನೀವು ಕೇಳಿದ್ರೆ ಎಲ್ಲ ಶಾಸ್ತ್ರಗಳಿದೆ. ಮೊದಲನೇದಾಗಿ ಭಗವದ್ಗೀತೆ. ನೀವು ಭಗವದ್ಗೀತೆಯನ್ನು ಬಿಡಬಾರ್ದು. ನಮ್ಮ ಬಗ್ಗೆ ಏನೇ ತಿಳ್ಕೋಬೇಕು, ಪ್ರಪಂಚದ ಬಗ್ಗೆ ತಿಳ್ಕೋಬೇಕು, ದೇವರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಭಗವದ್ಗೀತೆಯ 700 ಶ್ಲೋಕಗಳು ಸಾಕು. ಇವತ್ತು ನಮ್ದು ಹೈಟೆಕ್ ವರ್ಲ್ಡ್. ಇವತ್ತು ನೀವು ಈಗ ಹಾಕ್ಬಿಟ್ಟು ಭಗವದ್ಗೀತಾ ಚಾಪ್ಟರ್ 2 11th ಶ್ಲೋಕ ಟೆಲ್ ಮಿ ದ ಮೀನಿಂಗ್ ಅಂದ್ರೆ ಅದು ಹೇಳುತ್ತೆ. ನಿಮ್ಗೆ ದೊಡ್ಡ ಗುರುಗಳು ಬೇಡ, ಅಂದ್ರೆ ಬೇಸಿಕ್ ಮೀನಿಂಗ್ ಏನು ಅಂತ ಅದು ಹೇಳುತ್ತೆ. ಡೀಪ್ ಡೈವ್ ಹೋಗಿದ್ರೆ ಇಡೀ ಶತಮಾನಗಳ ಜನ್ಮಗಳು ಕೂಡ ಜನ್ಮಾಂತರಗಳಲ್ಲೂ ಅರ್ಥ ಆಗಲ್ಲ, ಅದು ಬೇರೆ ವಿಷಯ. ಆದ್ರೆ ಏನಿದೆ ಅಂತ ತಿಳ್ಕೊಬಹುದು, ಅದ್ರಲ್ಲಿ ಏನ್ ವಿಷಯ ಇದೆ ಅಂತ ತಿಳ್ಕೊಬಹುದು. ಸೊ ಹಾಗಾಗಿ ಸೋರ್ಸ್ ಟೆಕ್ಸ್ಟ್ ನಮ್ಗೆ ಯಾವುದು ಅಂದ್ರೆ ಭಗವದ್ಗೀತೆ ಇದೆ. ಉಪನಿಷತ್ಗಳಲ್ಲಿ ಬಹಳಷ್ಟು ಆತ್ಮದ ಯಾವುದು ನಮಗೆ ಈ ಸೈನ್ಸ್ ಅಲ್ಲಿ ಸಿಗಲ್ಲ ವಿಷಯ, ಅದು ಡೀಟೈಲ್ಡ್ ಆಗಿ ಪರ್ಫೆಕ್ಟ್ ಆಗಿ ಸಿಗೋದು ನಮಗೆ ಶಾಸ್ತ್ರದಲ್ಲಿ. ಅದನ್ನ ನಂಬೋದು ಬಿಡೋದು ಬೇರೆ ವಿಷಯ, ಆದ್ರೆ ವಿಷಯ ಅಂತೂ ಇದೆ. ಫಸ್ಟ್ ಇದ್ರೆ ತಾನೇ ನಂಬಕ್ ಸಾಧ್ಯ. ಇವಾಗ ನಿಮ್ಗೆ ಟೆಕ್ಸ್ಟೇ ಇಲ್ದೇ ಇದ್ರೆ ಏನಂತ ನಂಬ್ತೀರಾ? ಈಗ ನಾನು ಸತ್ ಮೇಲೆ ಏನಾಗ್ತೀನಿ ಅಂತ ಗೊತ್ತಿಲ್ಲಪ್ಪ, ಯಾವುದು ಇಲ್ಲ ಅನ್ಕೊಳ್ಳೋಣ, ಭಗವದ್ಗೀತೆ ಇಲ್ಲ, ಯಾವುದು ಇಲ್ಲ, ನೀವೇನ್ ಮಾಡ್ತೀರಾ? ಪಾಪ ವೆಸ್ಟರ್ನರ್ಸ್ ಅದೇ ಪ್ರಾಬ್ಲಮ್. ಅವ್ರಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ. ಅಂದ್ರೆ ಅದನ್ನ ನಂಬೇಕು ಬಿಡ್ಬೇಕು ಅನ್ನೋದು ಬೇರೆ ವಿಷಯ, ಆದ್ರೆ ಟೆಕ್ಸ್ಟೇ ಇಲ್ದೇ ಇದ್ರೆ ಎಷ್ಟು ಕಷ್ಟ. ಅದಕ್ಕೆ ಜ್ಞಾನಕ್ಕೆ ತುಂಬಾ ಮಹತ್ವ. ಸೊ ಈ ಒಂದು ಸೂಕ್ಷ್ಮ ಶರೀರದ ಬಗ್ಗೆ ಮುಖ್ಯವಾಗಿ ನಾವು ನೋಡೋದು ಭಗವದ್ಗೀತೆಯಲ್ಲಿ. ಮತ್ತೆ ಉಪನಿಷತ್ ಇದೆ, ಕಾಠಕೋಪನಿಷತ್ ಅಂತ, ಕಠೋಪನಿಷತ್. ಅದರಲ್ಲಿ ನಚಿಕೇತ ಯಮಧರ್ಮನ ಸಂಭಾಷಣೆ ಇದೆ. ನಚಿಕೇತ ಯಮಧರ್ಮನ ಲೋಕಕ್ಕೆ ಹೋಗಿ ಯಮಧರ್ಮನ್ನೇ ಕೇಳ್ತಾನೆ, ಈ ಆತ್ಮ ಅಂದ್ರೇನು, ಸೂಕ್ಷ್ಮ ಶರೀರ ಅಂದ್ರೇನು, ಇದೆಲ್ಲ ಕೇಳುವಂತಹ ವಿಷಯಗಳು ಕಾಠಕೋಪನಿಷತ್ ಅಥವಾ ಕಠೋಪನಿಷತ್ ಅಂತ ಅದರಲ್ಲಿ ಬರುತ್ತೆ. ತುಂಬಾ ಡೀಟೈಲ್ಡ್ ಆಗಿ ಬರುತ್ತೆ. ಮತ್ತೆ ಪುರಾಣಗಳಲ್ಲಿ ನೋಡೋದಾದ್ರೆ ಗರುಡ ಪುರಾಣ, ನಾವು ಡೀಟೈಲ್ ಒಂದು ಎಪಿಸೋಡ್ ಮಾಡಿದೀವಿ. ಆಚಾರ್ಯರು ಅದರ ಬಗ್ಗೆ ತುಂಬಾ ಡೀಟೈಲ್ ಆಗಿ ಮಾತಾಡಿದ್ದಾರೆ. ಅದು ಶಾಸ್ತ್ರ ರೀತಿಯಲ್ಲಿ ಮಾತಾಡಿದ್ದಾರೆ. ಇವತ್ತು ನಾವು ಸೂಕ್ಷ್ಮ ಶರೀರ ಏನು ಶಾಸ್ತ್ರದಲ್ಲಿ ಹೇಳಿದೆ ಅಂತ ನೋಡೋದಾದ್ರೆ, ನಾನು ಈಗ ಸ್ಕ್ರೀನಲ್ಲಿ ಈ ಒಂದು ಶ್ಲೋಕ ನಾನು ತೋರಿಸ್ತಾ ಇದ್ದೀನಿ. ಭಗವದ್ಗೀತೆಯ 15ನೇ ಚಾಪ್ಟರ್, ಪುರುಷೋತ್ತಮ ಯೋಗ ಅಂತ ಇದನ್ನು ಕರೀತಾರೆ. ಅದರಲ್ಲಿ ಇಡೀ ಜೀವನದ ಸಾರ ಅದಿರೋದೇ 22 ಶ್ಲೋಕ ಅಷ್ಟೇ, 22 ವರ್ಸಸ್ ಅಷ್ಟೇ ಇರೋದು. ಅದರಲ್ಲಿ ಇಡೀ ಪ್ರಪಂಚದ ಸಾರ ಅದರಲ್ಲಿದೆ. ಅಂದ್ರೆ ಎಲ್ಲಾ ಜ್ಞಾನದ ಸಾರ ಬರೀ 20 ಶ್ಲೋಕದಲ್ಲಿ ಕೃಷ್ಣ ಕೊಟ್ಟಿದ್ದಾನೆ. ಇದನ್ನ ಶಂಕರಾಚಾರ್ಯರು ಹೇಳ್ತಾರೆ, ಸರ್ವಶಾಸ್ತ್ರಾರ್ಥ ಸಂಗ್ರಹ ಅಂತ ಅವರ ಭಾಷ್ಯದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ. ನಿಮ್ಗೆ ಏನಾದ್ರೂ ಜೀವನದ ಬಗ್ಗೆ ತಿಳ್ಕೊಬೇಕಾದ್ರೆ ಇಡೀ ಭಗವದ್ಗೀತೆ ಓದ್ಬಿಡಿ, ಇಡೀ ಶಾಸ್ತ್ರ ಓದ್ಬಿಡಿ. ಯಾಕಂದ್ರೆ ಸಾವಿರಾರು ಶ್ಲೋಕಗಳು, ಅದರ ಮೀನಿಂಗ್ ಹೆಂಗ್ ಇಟ್ಕೊಳ್ತೀರಾ, ಜಸ್ಟ್ ಬಿಟ್ಬಿಡಿ. ಭಗವದ್ಗೀತೆ 15ನೇ ಚಾಪ್ಟರ್, ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ, ಇಡೀ ಪ್ರಪಂಚ ಅರ್ಥ ಆಗುತ್ತೆ, ಭಗವಂತ ಯಾರು ಅಂತ ಅರ್ಥ ಆಗುತ್ತೆ, ನಾವ್ ಯಾರು ಅಂತ ಅರ್ಥ ಆಗುತ್ತೆ. ಈ ಸೂಕ್ಷ್ಮ ಶರೀರನು ಅದರಲ್ಲೇ ಇದೆ. ನಾನು ಒಂದು 5 ಶ್ಲೋಕಗಳ ರೆಫರೆನ್ಸ್ ಬರುತ್ತೆ. ಸೂಕ್ಷ್ಮ ಶರೀರ ಅಂದ್ರೆ ಏನು ಅಂತ ಕೃಷ್ಣ ಹೇಳ್ತಾನೆ. ಈ ಶ್ಲೋಕ 7ನೇ ವರ್ಸಿದು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃ ಷಷ್ಟಾನಿಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಅಂದ್ರೆ ಇದು ಏನ್ ಮೀನಿಂಗ್ ಹೇಳ್ತಾ ಇದ್ದಾನೆ ಅಂದ್ರೆ, ಈ ಜೀವಭೂತಗಳೇನಿದೆ, ನಾನು ಹೇಳಿದೆ ನಾವೆಲ್ಲ ಸನಾತನ ಧರ್ಮದವರಷ್ಟೇ ಅಲ್ಲ, ನಾವೆಲ್ಲರೂ ಸನಾತನಿಗಳು. ಯಾಕೆ ಅಂದ್ರೆ ಧರ್ಮ ಫಾಲೋ ಮಾಡೋರಲ್ಲ ನಾವು, ಯಾವತ್ತೂ ಸಾಯ್ದೇ ಇರೋರು ನಾವು ಸನಾತನಗಳು. ಸನಾತನ ಅಂದ್ರೆ ನಮ್ಗೆ ಸಾವೇ ಇಲ್ಲ, ಆದ್ರೂ ಹೆದರ್ಕೊಂಡು ಒದ್ದಾಡ್ತೀವಿ. ಭಯ, ಅಯ್ಯೋ ಇಲ್ಲೇನಾರು ಆಗ್ಬಿಟ್ರೆ, ಅಯ್ಯೋ ಅಲ್ಲೇನಾರು ಆಗ್ಬಿಟ್ರೆ ಅಂತ ಹೆದರ್ಕೋತೀವಿ. ಯಾಕಂದ್ರೆ ನಮ್ಗೆ ಸತ್ಯ ಗೊತ್ತಿಲ್ಲ. ನಾವು ಸನಾತನ, ಜೈ ಸನಾತನ, ಜೈ ಹಿಂದೂ, ಜೈ ಹಿಂದ್ ಎಲ್ಲ ಹೇಳ್ತೀವಿ ನಾವು, ಆದ್ರೆ ನಮ್ಗೆ ಅದ್ರ ಅರ್ಥ ಗೊತ್ತಿಲ್ಲ. ನಾವು ಸನಾತನ. ಈ ಕೃಷ್ಣ ಹೇಳ್ತಾನೆ ನೋಡಿ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಜೀವಭೂತ ಏನಿದೆ ಬರೀ ನಾನು ನೀವು ಅಷ್ಟೇ ಅಲ್ಲ, ಎಲ್ಲಾ ಜೀವಿಗಳು ಅಂದ್ರೆ ಬರೀ ಮನುಷ್ಯರಷ್ಟೇ ಅಲ್ಲ, ಅದು ಪ್ರಾಣಿ, ಪಕ್ಷಿ, ಸಸ್ಯಗಳು ಎಲ್ಲ, ಪ್ರತಿಯೊಂದು ಜೀವ ಯಾವಾಗ್ಲೂ ಇರುತ್ತೆ. ಅದು ಸನಾತನ. ಅದು ಏನು? ಮಮೈವಾಂಶ, ನನ್ನದೇ ಅಂಶ ಅಂತ ಭಗವಂತ ಹೇಳ್ತಾನೆ. ಅಂದ್ರೆ ಅವನು ಕೃಷ್ಣ ನಮ್ಮೊಳಗಡೆ ಬಿಂಬರೂಪಿಯಾಗಿ ಒಳಗಡೆ ಕೂತಿದ್ದಾನೆ. ಜೀವದ ಒಳಗೆ ಅಂತರ್ಯಾಮಿ, ಅಂತರ್ಯಾಮಿಯಾಗಿ ಜೀವವನ್ನ ನಡೆಸ್ತಾ ಇರೋವನೇ ಅವನು. ಆ ಅಂತರ್ಯಾಮಿಗ ಕೂತಿ ಅವನದೇ ಒಂದು ನಮ್ಮ ಪ್ರತಿಫಲನ, ಅವನದೇ ಒಂದು ರಿಫ್ಲೆಕ್ಷನ್ ನಮ್ಮ ಜೀವ. ಆ ಜೀವನ
ಯಾವಾಗಲೂ ಇರುವಂಥದ್ದು, ಜೀವಭೂತ ಸನಾತನಃ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಏನಾಗುತ್ತೆ ನಾವು ಸತ್ತಾಗ, ಮುಂದೆ ಹೋದಾಗ ಏನಾಗುತ್ತೆ ಅಂತ, ಮನಃಷಷ್ಟಾನ್ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈ ಮನಸ್ಸು ಸ್ವಭಾವ ಅನ್ನೋದೇನಿದೆ, ನಮ್ಮ ಜೀವ ಸ್ವಭಾವ, ಜೀವ ಧರ್ಮ ಏನಿದೆ, ಅದರ ಪ್ರಕಾರ ಈ ಎಲ್ಲ ಇಂದ್ರಿಯಗಳನ್ನ ಮನಸ್ಸಿನ ಮೂಲಕ ಹಿಡಿದಿಡುತ್ತೆ ಇದು ಪ್ರಕೃತಿ. ಮುಂದಿನ ಶ್ಲೋಕ ನಾವು ನೋಡೋಣ. ನಾನು ಜಾಸ್ತಿ ಡೀಟೇಲ್ ಆಗಿ ಹೋಗಲ್ಲ, ಯಾಕೆಂದ್ರೆ ಸೂಕ್ಷ್ಮ ಶರೀರ ಅಂದ್ರೆ ಏನು ಅಂತ. ಈ ಮನಃಷಷ್ಟಾನ್ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಅಂದ್ರೆ ಏನು, ಇದನ್ನೇ ನಾವು ಸೂಕ್ಷ್ಮ ಶರೀರ ಅಂತ ಹೇಳೋದು. ಮುಂದಿನ ಶ್ಲೋಕದಲ್ಲಿ ಹಾಗೆ ಹೇಳ್ತಾನೆ ಕೃಷ್ಣ, ಏನಾಗುತ್ತೆ ಸಾಯುವಾಗ ಈ ಎಲ್ಲ ಏನು ಇಂದ್ರಿಯಗಳಿಲ್ಲದೆ ಈ ದೇಹಗಳೆಲ್ಲ ಕೆಲಸ ಆಗ್ತಿರೋದು ಇಂದ್ರಿಯಗಳಿಂದ. ಈ ಇಂದ್ರಿಯಗಳು ಯಾವ ತರ ಕೆಲಸ ಆಗ್ತಾ ಇದೆ, ಒಳಗಡೆಯಿಂದ ಆಗ್ತಾ ಇರುವಂಥದ್ದು. ಈ ಸೂಕ್ಷ್ಮ ಶರೀರದಿಂದ ನಮ್ಮ ಹೊರಗಿನ ಶರೀರ ಬಂದಿರೋದು. ಈ ಹೊರಗಡೆ ಇಲ್ಲಿ ಕಣ್ಣಿದೆ, ಕಣ್ಣು ಯಾಕೆ ಕೆಲಸ ಮಾಡ್ತಾ ಇದೆ, ಅದಕ್ಕೊಂದು ಇಂದ್ರಿಯ ಅಂತ ಹೇಳಿ ಚಕ್ಷುರ್ ಇಂದ್ರಿಯ ಅಂತೀವಿ. ಆ ಚಕ್ಷುರ್ ಇಂದ್ರಿಯ ಅಂದ್ರೆ ನಮ್ಗೆ ಇಲ್ಲಿ ಕಾಣ್ತಾ ಇರೋದೊಂದು ವೈಟ್, ಅದ್ರೊಳಗಡೆ ಒಂದು ಬ್ಲ್ಯಾಕ್ ಒಂದು ಗುಡ್ಡೆ ಇದೆ, ಅದ್ರೊಳಗಡೆ ಒಂದು ಪಾಪ ಅಂತೀವಿ ನಾವು ಕನ್ನಡದಲ್ಲಿ. ಅಂದ್ರೆ ಅದೊಂದು ಸಣ್ಣದೊಂದು ಲೈನ್ ಇದೆ, ಅದ್ರಲ್ಲಿ ನಮ್ದು ರಿಫ್ಲೆಕ್ಷನ್ ಕಾಣ್ತೀವಿ. ನೀವು ನನ್ನ ನೋಡ್ತಾ ಇದ್ರೆ ನಿಮ್ ಕಣ್ಣೊಳಗಡೆ ನಾನೇನಾದ್ರೂ ದೊಡ್ಡ ಕ್ಯಾಮ್ರಾ ತಗೊಂಡು ಝೂಮ್ ಮಾಡಿದ್ರೆ ನಾನೇ ಕಾಣಿಸ್ತೀನಿ ಉಲ್ಟಾ. ಅದು ಒಳಗಡೆ ಇರೋದೆಲ್ಲ ಇದಲ್ಲ ಚಕ್ಷುರ್ ಇಂದ್ರಿಯ ಅಂದ್ರೆ. ಇಂದ್ರಿಯ ಅಂದ್ರೆ ಅದು ಇದಕ್ಕೆ ಶಕ್ತಿ ಕೊಡ್ತಾ ಇರೋದು, ಇದನ್ನ ಕೆಲಸ ಮಾಡಿಸ್ತಿರೋದು ಇಂದ್ರಿಯ. ಅದಿರೋದು ಸೂಕ್ಷ್ಮ ಶರೀರದಲ್ಲಿ. ನನ್ನ ಈ ಸ್ಥೂಲ ಕಣ್ಣು ಒಳಗಡೆ ಒಂದು ಸೂಕ್ಷ್ಮ ಕಣ್ಣಿದೆ, ಸ್ಥೂಲದ ಕಿವಿ ಒಳಗಡೆ ಒಂದು ಇಂದ್ರಿಯ ಇದೆ, ಅದಕ್ಕೆ ಶ್ರೋತೃರಿಂದ್ರಿಯ ಅಂತ ಕರಿತೀವಿ. ಅಂದ್ರೆ ಕೇಳಿಸ್ಕೊಳ್ಳುವಂತಹ ಶಕ್ತಿ, ಎನರ್ಜಿ ಅದು. ಚಕ್ಷುರ್ ಇಂದ್ರಿಯ ಅಂದ್ರೆ ಅದು ಎನರ್ಜಿ, ಅದು ಈ ಫಿಸಿಕಲ್ ಅಲ್ಲ. ಈಗ ಮ್ಯಾಟರ್ ಎನರ್ಜಿ ಅಂತ ನಮಗ್ ಗೊತ್ತು. ಆ ಮ್ಯಾಟರ್ ಕೆಲಸ ಮಾಡಬೇಕು ಅಂದ್ರೆ ಎನರ್ಜಿ ಇರಬೇಕು. ಈಗ ಒಂದು ಕಲ್ಲಿದೆ, ಕಲ್ಲು ನೋಡೋಕ್ಕಾಗಲ್ಲ ನಮ್ಮನ್ನ, ನಾವು ಕಲ್ಲನ್ನು ನೋಡ್ತೀವಿ. ನಾವು ಕಲ್ಲನ್ನು ಯಾಕೆ ನೋಡ್ತೀವಿ ಅಂದ್ರೆ ನಮ್ಮೊಳಗಡೆ ಒಂದು ಎನರ್ಜಿ ಇದೆ, ನೋಡುವಂತಹ ಎನರ್ಜಿ ಇದೆ, ಅದಕ್ಕೆ ಇಂದ್ರಿಯ ಅಂತ ಕರಿತೀವಿ ನಾವು. ಆ ಇಂದ್ರಿಯಗಳು ಇರುವಂತಹದ್ದು ಏನಿದೆಯಲ್ಲ ಅದು ಸೂಕ್ಷ್ಮ ಶರೀರ. ಸತ್ತಾಗ ಏನಾಗುತ್ತೆ, ಅದು ತುಂಬಾ ಮುಖ್ಯ ಪ್ರಶ್ನೆ. ನಾನು ಅದನ್ನೇ ಹೇಳ್ತಾ ಇದ್ದೀವಿ, ಸಾವಿನ ಭಯ ಹೋಗಿಸ್ಕೋಬೇಕು ಅಂತ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮ್ ಅತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧ ನಿವಾಶಯಾತ್. ನಾನೇನು ಹೇಳಿದ್ದೀನಿ, ಈ ಎಲ್ಲ ಇಂದ್ರಿಯಗಳಿರುತ್ತೆ ಹೊರಗಡೆ. ಈ ಪ್ರಾಣ ಹೋಗ್ತಿದ್ದಂಗೆ ಏನಾಗುತ್ತೆ, ಅದಕ್ಕೆ ಆ ಪ್ರಾಣಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಈ ಸೂಕ್ಷ್ಮ ಶರೀರದಿಂದ ಬಂದಿರುತ್ತೆ. ಆ ಪ್ರಾಣಶಕ್ತಿ ಎಲ್ಲಿವರೆಗೆ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಿರುತ್ತೆ ಅಲ್ಲಿವರೆಗೂ ನಾವು ಈ ದೇಹನ ಹಿಡ್ಕೊಂಡಿರಬಹುದು. ಯಾವಾಗ ಆ ಪ್ರಾಣ ಹೋಯ್ತು ಅಂತೀವಲ್ಲ ನಾವು, ಪ್ರಾಣ ಹೋಯ್ತು ಅಂದ್ರೆ ಎಲ್ಲ ಪ್ರಾಣಶಕ್ತಿ ಅಂದ್ರೆ 5 ತರದ ಪ್ರಾಣಗಳಿದೆ ನಮ್ಮ ದೇಹದೊಳಗಡೆ. ಈ ಎಲ್ಲ 5 ಪ್ರಾಣಗಳ ಆಚೆ ಹೋದ್ರೆ ನಾವು ಈ ದೇಹ ಬಿಟ್ಟು ಆಚೆ ಹೋಗ್ತೀವಿ. ಅವಾಗ ಏನಾಗುತ್ತೆ, ಎಲ್ಲ ಪ್ರಾಣಗಳನ್ನ ಹಿಡ್ಕೊಂಡು ಯಾವ ತರ ಆಚೆ ಹೋಗುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಈ ಶರೀರನ ಆಕ್ರಮಿಸ್ಕೊಂಡಿದ್ದೀನಿ, ನಾನಿದ್ದೀನಿ, ನನ್ನ ಹೊರಗೆ ಈ ಜೀವ ಇದೆ, ಆ ಜೀವದ ಸುತ್ತ ಈ ದೇಹ ಇದೆ ಸೂಕ್ಷ್ಮ ಶರೀರ. ಆ ಶರೀರನ ಎಳ್ಕೊಂಡು ಈ ಎಲ್ಲ ಪ್ರಕೃತಿಯಿಂದ ಈ ಇಂದ್ರಿಯಗಳೆಲ್ಲ ಏನು ಈ ದೇಹದ ಒಳಗಡೆ ಕೆಲಸ ಮಾಡ್ತಿದೆ ಇದನ್ನೆಲ್ಲ ಎಳ್ಕೊಂಡು ಆಚೆಗೆ ಹೋಗ್ತೀನಿ ನಾನು ಅಂತ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮ್ ಅತೀಶ್ವರಃ. ಆ ಈಶ್ವರ ಅಂದ್ರೆ ಅವನು ಭಗವಂತ. ಅವನೇನ್ ಮಾಡ್ತಾನೆ, ನಮ್ಮನ್ನ ಈ ದೇಹದಿಂದ ಎಳ್ಕೊಂಡು, ಆ ಪ್ರಾಣದೇವ, ಪ್ರಾಣಶಕ್ತಿ ಅಂತ ಹೇಳ್ತೀವಿ ನಾವು. ಪ್ರಾಣದೇವ ಅಂದ್ರೆ ಹನುಮಂತ ಗೊತ್ತು ನಮ್ಗೆ. ಹನುಮಂತನ ಅವನನ್ನ ವಾಯುಪುತ್ರ ಅಂತೀವಿ. ಯಾಕೆ ವಾಯುಪುತ್ರ ಅಂತೀವಿ, ಅವನು ಮೂಲ ರೂಪದಲ್ಲಿ ವಾಯುದೇವ. ಇಡೀ ಪ್ರಾಣ, ಇಡೀ ಜಗತ್ತನ್ನ ಮತ್ತೆ ನಮ್ಮ ದೇಹವನ್ನ ನಡೆಸುವಂತಹ ಪ್ರಾಣದೇವ. ಯಾರು ಹೇಳ್ದಂಗೆ ಕೇಳ್ತಾನ ಅವನು, ಕೃಷ್ಣ ಹೇಳ್ದಂಗೆ ಕೇಳ್ತಾನೆ, ವಿಷ್ಣು ನಾರಾಯಣ ಹೇಳ್ದಂಗೆ ಕೇಳ್ತಾನೆ. ಅವನು ದಾಸ. ರಾಮ ಹೇಳಿದ್ವಲ್ಲ, ರಾಮನ ದಾಸ ಹನುಮಂತ ಅಂತ. ಮೂಲ ರೂಪದಲ್ಲೂ ಅವನು ಮಹಾನ್ ದಾಸ, ಮಹಾನ್ ಭಕ್ತ. ಏನ್ ಮಾಡ್ತಾನೆ ಅಂದ್ರೆ ನಮ್ಮ ಜೀವದ ಜೊತೆಗೂ ಅವನಿದ್ದಾನೆ. ಹನುಮಂತ ಹೊರಗಡೆ ದೇವಸ್ಥಾನದಲ್ಲಿರೋ ಹಿಂಗೆ ಅನ್ಕೊಂಡಿರೋದು ಅದೊಂದೇ ಹನುಮಂತ ಅಲ್ಲ. ಹನುಮಂತ ನಮ್ಮೊಳಗಡೆ ಇದ್ದಾನೆ. ನಾವು ಬದುಕಿದೀವಿ ಅಂದ್ರೆ ನಮ್ಮೊಳಗಡೆ ಉಸಿರಾಡಿಸ್ತಾ ಇದ್ದಾನೆ. ಯಾಕೆ ಉಸಿರಾಡಿಸ್ತಾ ಇದ್ದಾನೆ, ಈ ಭಗವಂತ ನಮ್ಮನ್ನ ಉಸಿರಾಡಿಸು ಅಂತ ಹೇಳಿರೋದ್ರಿಂದ, ಅವನು ಆರ್ಡರ್ ಮಾಡಿರೋದಕ್ಕೆ ಇವನು ಫಾಲೋ ಮಾಡ್ತಾನೆ ಅಷ್ಟೇ. ಸೊ ಈ ಪ್ರಾಣವನ್ನ ಎಳ್ಕೊಂಡು ಭಗವಂತ ಏನ್ ಮಾಡ್ತಾನೆ, ಈ ಒಂದು ದೇಹದಿಂದ ಪ್ರಾಣ ಆಚೆಗೆ ಹೋಗುತ್ತೆ. ಆಚೆಗೆ ಹೋಗ್ಬೇಕಾದ್ರೆ ಎಲ್ಲ ಇಂದ್ರಿಯಗಳನ್ನ, ಮನಸ್ಸನ್ನ ಒಟ್ಟಿಗೆ ಸೆಳ್ಕೊಂಡು ಆ ಸ್ವಭಾವದಲ್ಲಿ ಕೂತ್ಕೊಂಡು ಇದು ಆಚೆಗೆ ಹೋಗುತ್ತೆ. ಈ ಪಿಕ್ಚರ್ಲೆಲ್ಲ ನಾವು ನೋಡ್ತೀವಿ. ಡಾಕ್ಟರ್ ಸ್ಟ್ರೇಂಜ್ ಅಂತ ಒಂದು ಮೂವಿ ಇದೆ. ಇದೆಲ್ಲ ಯಾಕೆ ನೋಡ್ಬೇಕು ಹಾಲಿವುಡ್ ಮೂವೀಸ್ ನೀವು ಅಂದ್ರೆ, ಅವರು ವಿಜುವಲೈಸೇಷನ್, ಈಗ ನಾನು ಹೇಳಬಹುದು ನಿಮಗೆ ಅದನ್ನ ಒಂದು ತೋರಿಸೋದು ಕಷ್ಟ, ಯಾವ ತರ ಜೀವ ಆಚೆಗೆ ಹೋಗುತ್ತೆ ಅಂತ. ನೀವು ಆ ಡಾಕ್ಟರ್ ಸ್ಟ್ರೇಂಜ್ ಅಲ್ಲಿ ನೋಡಿದ್ರೆ ಅವನು ಡಾಕ್ಟರ್ ಏನಾಗಿರುತ್ತೆ, ಸಣ್ಣದಾಗಿ ಹೇಳ್ತೀನಿ ಕತೆ, ಯಾಕಂದ್ರೆ ಜನಕ್ಕೆ ಅರ್ಥ ಆಗ್ಬೇಕಿದು.
ಈ ಡಾಕ್ಟರ್ ಸ್ಟ್ರೇಂಜ್ ಫಸ್ಟ್ ಪಾರ್ಟ್ ನೋಡ್ಬೇಕು, ಇವಾಗ ಮಲ್ಟಿವರ್ಸ್ ಅಂತ ಪಾರ್ಟ್ 2 ಬಂದಿದೆ. ಹೌದು. ಇದೆಲ್ಲ ನೋಡ್ಬೇಕು, ಯಾಕೆಂದ್ರೆ ಹಾಲಿವುಡ್ ಅವ್ರು ಈ ಅಮೆರಿಕನ್ಸ್ ಇದಾರಲ್ಲ, ಅವರು ವಿಜುವಲೈಸೇಷನ್ ನಲ್ಲಿ ಬೆಸ್ಟ್. ಅವ್ರ ತರ ವಿಜುವಲೈಸೇಷನ್ ಮಾಡಕ್ ನಮಗ್ ಬರಲ್ಲ. ಇವಾಗ AI ಇದೆ ಎಲ್ಲ ಮಾಡ್ತೀವಿ. ಸೊ ಈಸ್ ಅ ನ್ಯೂರೋ ಸರ್ಜನ್ ಅಲ್ವಾ. ಸೊ ಅವನು ಸರ್ಜನ್ ಆಗಿ ಬಹಳಷ್ಟು ಜನದ ಪ್ರಾಣ ಉಳಿಸಿರ್ತಾನೆ, ಆದ್ರೆ ಅವನಿಗೇನೆ ಪ್ರಾಬ್ಲಮ್ ಬರುತ್ತೆ, ಅವನ ಕೈ ಕಾಲು ನಡೆಯಲ್ಲ. ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಈ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ಕೋಬೇಕು ಅಂತ ಟಿಬೇಟಿಗೆ ಬರ್ತಾನೆ, ಬುದ್ಧಿಸ್ಟ್ ಹತ್ರ ಬಂದು ಅಲ್ಲಿ ಕಲಿಯಕ್ ಶುರು ಮಾಡ್ತಾನೆ, ಎಕ್ಸ್ಟ್ರಾಡಿನರಿ ಏನಾರು ಇದೆಯಾ ಅಂತ. ಅವಾಗ ಒಬ್ಳು ಗುರು ಇರ್ತಾಳಲ್ಲಿ, ಅವಳಿಗೆ ತಲೆಯಲ್ಲೆಲ್ಲ ಕೂಡ್ಲಿರಲ್ಲ, ಆ ಪಿಕ್ಚರ್ ನೋಡ್ಬೇಕು ನೀವು. ಅವಳು ಪವರ್ಫುಲ್ ಗುರು. ಅವಳು ಬಂದು ಇವ್ನು ಅಂತಾನೆ, ನಾನು ಸೈಂಟಿಸ್ಟು, ನಾನು ಇಂಥ ಸರ್ಜನ್ನು, ಇದೆಲ್ಲ ನಾನ್ ಸೆನ್ಸ್ ಅಂತಾನೆ. ಅವಳು ಸುಮ್ಮನೆ ಒಂದು ಹಂಗೆ ಟೆಕ್ನಿಕ್ ಮಾಡಿ ಅವಳು ಸಿದ್ಧಿಯಿಂದ ಒಂದು ಸರಿ ಹಿಂಗೆ ಸುಮ್ಮನೆ ಹಿಂಗೆ ಗುದ್ದುತ್ತಾಳಷ್ಟೇ ಅವನಿಗೆ. ಅವನು ಇಡೀ ಪ್ರಪಂಚದಿಂದ, ಅವನ ದೇಹದಿಂದ, ಅವನ ಆತ್ಮ ಅಂದ್ರೆ ಆತ್ಮ ಅಲ್ಲ, ಬರೀ ಆತ್ಮ ಅಲ್ಲ, ಆ ಸೂಕ್ಷ್ಮ ಶರೀರ, ಆ ಶರೀರ ಆಚೆಗೆ ಬರುತ್ತೆ. ಆಚೆಗೆ ಬಂದು ಇಡೀ ಪ್ರಪಂಚನ ಒಂದ್ಸರಿ ಸುತ್ಕೊಂಡು ಬರುತ್ತೆ. ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ವಿಜುವಲ್ಸ್, ಅದನ್ನ ನೋಡ್ಬೇಕು ನೀವು. ಆ ಸ್ಕ್ರೀನು, ಆ ಒಂದು ಸೀನ್ ಅಲ್ಲಿ ನಿಮ್ಗೆ ಆ ಶರೀರ ಆಚೆ ಬರುತ್ತೆ ಒಂದು. ಹೌದು, ಅದನ್ನ ನಾವು ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಸೂಕ್ಷ್ಮ ಶರೀರ, ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರ ಗೃಹೀತ್ವೈತಾನಿ. ಇದೆಲ್ಲವನ್ನು ಎಳ್ಕೊಂಡು, ಎಳ್ಕೊಂಡು ಯಾವ ತರ ಎಳ್ಕೊಂಡು ಹೋಗುತ್ತೆ ಅಂದ್ರೆ, ವಾಯುರ್ಗಂಧ ನಿವಾಸಯಾತ್. ವಾಯುರ್ಗಂಧ ನಿವಾಸಯಾತ್ ಅಂದ್ರೆ, ಈಗ ನಿಮ್ಗೆ ಗಂಧ ಇರುತ್ತೆ, ಒಂದ್ ಕಡೆ ಒಳ್ಳೆ ಮಲ್ಲಿಗೆ ಹೂವಿರುತ್ತೆ, ಅದು ಸುಮ್ನೆ ಇದ್ರೆ ವಾಸನೆ ಬರಲ್ಲ, ಗಾಳಿ ಬೀಸ್ಬೇಕು. ಹೇಗೆ ಗಾಳಿ ಈ ಗಂಧವನ್ನ ಎಳ್ಕೊಂಡು ಹೋಗುತ್ತೆ, ಆ ತರ ಈ ಭಗವಂತ ಮತ್ತೆ ಪ್ರಾಣದೇವರು ಏನ್ ಮಾಡ್ತಾರೆ, ಈ ಸೂಕ್ಷ್ಮ ಶರೀರದಲ್ಲಿರುವಂತಹ ಜೀವನ್ನ ಆ ಸೂಕ್ಷ್ಮ ಶರೀರದ ಸಮೇತ ಹೊರಗಡೆ ಈ ಫಿಸಿಕಲ್ ಬಾಡಿ ಇದೆಲ್ಲ ಅದನ್ನಲ್ಲೇ ಬಿಟ್ಬಿಟ್ಟು ಇದನ್ನ ಎಳ್ಕೊಂಡು ಆಚೆಗೆ ಬರ್ತಾರೆ. ಶರೀರಂ ಯದವಾಪ್ನೋತಿ, ಈ ಭಗವಂತ ಮತ್ತೆ ಪ್ರಾಣದೇವರು ಮಾಡುವಂತಹ ಕೆಲಸ, ಇದನ್ನ ನಾವು ಸೂಕ್ಷ್ಮ ಶರೀರ ಅಂತ ಕರೀಬಹುದು. ಮುಂದಿನ ಶ್ಲೋಕನು ತಿಳ್ಕೊಬೇಕು ನಾವು, ಯಾಕಂದ್ರೆ ಇದೆಲ್ಲ ಒಂದಕ್ಕೊಂದು ಕನೆಕ್ಷನ್. ಕೃಷ್ಣ ಹೇಳ್ತಾನೆ 9ನೇ ವರ್ಸಲ್ಲಿ ಕಂಟಿನ್ಯೂಷನ್ ಅಲ್ಲಿ, ಶ್ರೋತೃಶ್ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ. ಈ ದೇಹದಲ್ಲಿ ನಾವೇನಿದೀವಲ್ಲ ಇದ್ರದ್ದು ಅವನು ಡೀಟೇಲ್ಸ್ ಕೊಡ್ತಾನೆ. ನೀವು ಮಾಡ್ತಾ ಇಲ್ಲ ಇದನ್ನ, ಈ ಫಿಸಿಕಲ್ ಬಾಡಿ ಏನು ಎಂಜಾಯ್ ಮಾಡ್ತಾ ಇಲ್ಲ, ಫಿಸಿಕಲ್ ಬಾಡಿಗೆ ಸಪೋರ್ಟ್ ಮಾಡ್ತಿರೋದು ಈ ಇಂದ್ರಿಯಗಳು. ಈ ಇಂದ್ರಿಯಗಳು ಎಲ್ಲಿದೆ? ಸೂಕ್ಷ್ಮ ಶರೀರದಲ್ಲಿದೆ. ಈ ಇಂದ್ರಿಯಗಳು ಈ ಫಿಸಿಕಲ್ ಬಾಡಿನಲ್ಲಿಲ್ಲ. ಈ ಇಂದ್ರಿಯಗಳು ಇರೋದ್ರಿಂದಾನೇ ನಮ್ಗೆ ಈ ಶರೀರ ಬೆಳೀತು. ಈಗ ಮಗು ಬೆಳೆಯುವಾಗ ಏನಾಗುತ್ತೆ, ಮೊದಲು ಇಂದ್ರಿಯಗಳು ಬರುತ್ತೆ, ಆ ಸೂಕ್ಷ್ಮ ಶರೀರ ಒಳಗಡೆ ಬರುತ್ತೆ ತಾಯಿ ಗರ್ಭದಲ್ಲಿ, ಆಮೇಲೆ ಅದಕ್ಕೊಂದು ಫಿಸಿಕಲ್ ಬಾಡಿ ಬರುತ್ತೆ. ನಾವು ಆ ಗರ್ಭ ಸಂಸ್ಕಾರ ವಿಡಿಯೋದ್ ಮಾಡಿದ್ವಿ, ಅದರಲ್ಲಿ ಇನ್ನೂ ಡೀಟೇಲ್ ಆಗಿ ಅವರು ಆಯುರ್ವೇದ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಫೀಟಸ್ ಯಾವ ತರ ಗ್ರೋ ಆಗುತ್ತೆ, ಆ ಎಂಬ್ರಿಯೋ ಡೆವಲಪ್ಮೆಂಟ್ ಯಾವ ತರ ಆಗುತ್ತೆ, ಮಗು ಹೇಗೆ ಬೆಳೆಯುತ್ತೆ ಅಂತ. ಮೊದಲು ಬರೋದು ಇಂದ್ರಿಯ, ಆಮೇಲೆ ಬರೋದು ಶರೀರ. ಸೊ ಹಾಗಾಗಿ ಈ ಒಂದು ಈ ವಾಸನಗಳೇನಿದೆ, ಶ್ರೋತೃ ಚಕ್ಷು, ಈ ಇಂದ್ರಿಯಗಳು ಈ ಮನಸ್ಸನ್ನ ಅಧಿಷ್ಠಾನ ಮಾಡಿಕೊಂಡು, ಯಾಕಂದ್ರೆ ಎಲ್ಲ ಇಂದ್ರಿಯಗಳು ವರ್ಕ್ ಆಗೋದು ಮನಸ್ಸಿನ ಮೂಲಕ. ಈಗ ನಾವು ನೋಡಿದ್ರೆ ಮನಸ್ಸಿರ್ಬೇಕು. ನಾನು ನಿಮ್ಮನ್ನು ನೋಡ್ತಾ ಇದ್ದು ಮನಸ್ಸಿನಲ್ಲಿ ಏನೋ ಯೋಚನೆ ಮಾಡಿದ್ರೆ ನೀವು ಬಂದು ಹೋಗಿದ್ದೇ ಗೊತ್ತಾಗಿರಲ್ಲ. ಸೊ ಹಾಗಾಗಿ ಮನಸ್ಸು ಇಂಪಾರ್ಟೆಂಟು. ಮನಸ್ಸಿನ ಕೇಂದ್ರೀಕರಿಸ್ಕೊಂಡು ಎಲ್ಲಾ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಇದೆಲ್ಲ ನಮ್ಮ ಸೂಕ್ಷ್ಮ ಶರೀರದಲ್ಲಿದೆ. ಇದನ್ನ ನಾವು ಎಂಜಾಯ್ ಮಾಡ್ತಿದ್ವಿ ಥ್ರೂ ದಿಸ್ ಫಿಸಿಕಲ್ ಬಾಡಿ. ನಾವು ಇವಾಗ ಏನೇ ಒಳ್ಳೆ ಕಾಫಿ ಕುಡಿದ್ವಿ, ಒಳ್ಳೆ ಜಾಮೂನ್ ತಿಂದ್ವಿ, ಒಳ್ಳೆ ಹಣ್ಣು ತಿಂದ್ವಿ, ಒಳ್ಳೆ ಊಟ ಮಾಡಿದ್ವಿ, ಒಳ್ಳೆ ಹಿಮಾಲಯನ್ ರೇಂಜಸ್ ಎಲ್ಲ ನೋಡ್ಕೊಂಡು ಬಂದ್ವಿ, ಎಂಜಾಯ್ ಮಾಡಿದ್ವಿ, ಸೀನರಿಗಳೆಲ್ಲ, ಅಂದ್ರೆ ಇಟ್ ಈಸ್ ಥ್ರೂ ಸೂಕ್ಷ್ಮ ಶರೀರ, ಈ ಫಿಸಿಕಲ್ ಬಾಡಿನ ಮೂಲಕ ಮಾಡ್ತಾ ಇರುವಂತಹದ್ದು. ಇದನ್ನ ಕೃಷ್ಣ ಹೇಳ್ತಾನೆ. ಇದು ಯಾವಾಗ ಇರುತ್ತೆ, ಇವಾಗ ಮಾತ್ರನಾ ಅಂದ್ರೆ ನೆಕ್ಸ್ಟ್ ಶ್ಲೋಕದಲ್ಲಿ ಅವನು ಹೇಳ್ತಾನೆ, ಬರೀ ಈಗ ಮಾತ್ರ ಅಲ್ಲ, ಈಗ ನಾವು ಈ ದೇಹದಲ್ಲಿ ಇದೀವಿ. ಯಾವ ಕಾಲದಲ್ಲಿ ಈ ಸೂಕ್ಷ್ಮ ಶರೀರ ವರ್ಕ್ ಆಗುತ್ತೆ ಅಂದ್ರೆ ಅವನು ಹೇಳ್ತಾನೆ, ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ. ನೀವು ಶರೀರನ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗ್ತಾ ಇರಿ. ಉತ್ಕ್ರಾಮಂತಂ ಅಂದ್ರೆ ಒಂದು ಶರೀರನ ಬಿಟ್ಟು ಈ ಸತ್ತ ಮೇಲೆ ಅದು ಇನ್ನೊಂದು ಶರೀರಕ್ಕೆ ಹೋಗುತ್ತಲ್ಲ, ಅದು ಉತ್ಕ್ರಮಣ ಅಂತಾರೆ. ಅದಕ್ಕೆ ಜೀವದ ಉತ್ಕ್ರಮಣ ಅಂತ, ಅದು ಆತ್ಮದ ಉತ್ಕ್ರಮಣ ಅಂತ. ಸೊ ಆ ಸ್ಟೇಜಲ್ಲಿ ಯಾರು ಇರಿ. ಸ್ಥಿತಂ ವಾಪಿ, ಇಲ್ಲ ಇದೇ ಶರೀರದಲ್ಲಾದ್ರೂ ಇರಿ. ಅಥವಾ ಈ ಶರೀರದಲ್ಲಿದ್ದು ಸುಮ್ಮನೆ ಇಲ್ಲ, ನೀವು ಇದೆಲ್ಲ ಎಂಜಾಯ್ ಮಾಡ್ತಿದ್ದೀರಾ, ಈಗ ಮಾತು ಕೇಳ್ತಾ ಇದ್ದೀರಾ, ಪಾಡ್ಕಾಸ್ಟ್ ಕೇಳ್ತಾ ಇದ್ದೀರಾ, ಇನ್ನೇನೋ ಒಂದು ರೀಲ್ಸ್ ನೋಡ್ತಾ ಇದ್ದೀರಾ, ಏನೇ ಮಾಡ್ತಾ ಇದ್ರು ಭುಂಜಾನಂವ ಗುಣಾನ್ವಿತಂ. ಗುಣ ಅಂದ್ರೆ ಎಲ್ಲ ಬೇರೆ ಬೇರೆ ತರದ ವಿಷಯಗಳನ್ನ ನೀವು ಎಂಜಾಯ್ ಮಾಡ್ತಿದ್ದೀರಾ, ಈ ಸೆನ್ಸಸ್ ಅನ್ನ ಎಂಜಾಯ್ ಮಾಡ್ತಿದ್ದೀರಾ. ಅವಾಗ ಮಾಡುವಾಗ್ಲೂ ಕೂಡ ಇದೇ ಇರುತ್ತೆ ಒಳಗಡೆ, ಸೂಕ್ಷ್ಮ ಶರೀರನೇ ಇರುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಸೊ ಉತ್ಕ್ರಾಮಂತಂ
ಹೊರಗಡೆ ಹೋಗುವಾಗಾದ್ರೂ ಆಗ್ಲಿ, ಸ್ಥಿತಂ ವಾಪಿ ಇಲ್ಲೇ ಇರುವಾಗ್ಲಾದ್ರೂ ಆಯ್ತು, ಮತ್ತೆ ಎಂಜಾಯ್ ಮಾಡ್ತಾ ಇದ್ರೆ ಆಕ್ಟಿವಿಟೀಸ್ ಅನ್ನಲ್ಲಿದ್ರೆ ಭುಂಜಾನಂವಾ ಗುಣಾನ್ವಿತಂ ಮಾಡ್ತಾ ಇದ್ರು ಕೂಡ ನೀವಿರ್ತೀರ. ಆದ್ರೆ ಇದು ಹೇಳ್ತಾನೆ, ವಿಮೂಢ ನಾನು ಪಶ್ಯಂತಿ, ಯಾರು ಮೂರ್ಖರಿರ್ತಾರೆ, ಯಾರು ಅಜ್ಞಾನಿಗಳಿರ್ತಾರೆ, ವಿಮೂಢ ನಾ ಅನುಪಶ್ಯಂತಿ, ಅವ್ರಿಗೆ ಇದು ಗೊತ್ತಾಗಲ್ಲ, ಅವ್ರಿಗೆ ಅರ್ಥನೂ ಆಗಲ್ಲ, ಇದು ಕಾಣಿಸಲ್ಲ. ಪಶ್ಯಂತಿ ಜ್ಞಾನ ಚಕ್ಷುಷಃ, ಯಾರಿಗೆ ಜ್ಞಾನದ ಕಣ್ಣಿದೆ ಅವ್ರಿಗೆ ಈ ಸೂಕ್ಷ್ಮ ಶರೀರದಲ್ಲಿ ಆಗ್ತಾ ಇರೋದೆಲ್ಲ ಗೊತ್ತಿರುತ್ತೆ. ಈಗ ಜ್ಞಾನಿಗಳು, ಈಗ ರಾಘವೇಂದ್ರ ಸ್ವಾಮಿಗಳಿರಬಹುದು, ದೊಡ್ಡ ದೊಡ್ಡ ಋಷಿ ಮುನಿಗಳಿರಬಹುದು, ಸಿದ್ಧಿ ಪುರುಷರಿರಬಹುದು, ಅವರಿಗೆ ನಾನ್ ಮಾಡ್ತಾ ಇಲ್ಲ, ಇದು ಈ ಒಳಗಡೆ ಸೂಕ್ಷ್ಮ ಶರೀರದಲ್ಲಿ ಆಗ್ತಾ ಇದೆ ಅನ್ನೋದು ಯಾವಾಗ್ಲೂ ಗೊತ್ತಿರುತ್ತೆ. ಅವರು ಪಶ್ಯಂತಿ ಜ್ಞಾನ ಚಕ್ಷುಷಃ, ಈ ಜ್ಞಾನಿಗಳು ಅವರ ಜ್ಞಾನದಿಂದ ಅನುಭವಿಸ್ತಾ ಇರ್ತಾರೆ, ಇದು ಗೊತ್ತಾಗ್ತಾ ಇರುತ್ತೆ ಅವ್ರಿಗೆ. ಆದ್ರೆ ವಿಮೂಢ ನಾನು ಪಶ್ಯಂತಿ, ನಮ್ಮಂತವ್ರಿಗೆ ನಿಮ್ಮಂತವ್ರಿಗೆ ಇದು ಗೊತ್ತಾಗೋದಿಲ್ಲ. ನಾವು ನೋಡಿದ್ರೆ ನಾನೇ ನೋಡ್ತಾ ಇದ್ದೀನಿ, ನಾನೇ ಕಾಫಿ ಕುಡಿತಿದ್ದೀನಿ, ನಾನೇ ಎಂಜಾಯ್ ಮಾಡ್ತಿದ್ದೀನಿ, ನಾನೇ ಅನ್ನಿಸ್ತಾ ಇದ್ದೀನಿ ನೋವು ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಜ್ಞಾನಿಗಳಿಗೆ ಈ ಸೂಕ್ಷ್ಮ ಶರೀರದ ಜ್ಞಾನ ಯಾವಾಗಲೂ ಇರುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಇದು 10ನೇ ವರ್ಸಲ್ಲಿ ಹೇಳುವಂಥದ್ದು. ಆಮೇಲೆ ಇದನ್ನ ಯಾವ ಥರ ಪಡಿಬೇಕು ಅನ್ನೋದನ್ನು ಹೇಳ್ತಾನೆ. ಈ ಸೂಕ್ಷ್ಮ ಶರೀರದ ಜ್ಞಾನ ಹೆಂಗೆ ಬರೀ ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ ಆತ್ಮನ್ಯವಸ್ಥಿತಂ, ಯಾರು ಯೋಗಿಗಳು ಯತಂತಿ ಅಂದರೆ ತುಂಬ ಪ್ರಯತ್ನ ಪಟ್ಟು ತಪಸ್ಸು ಮಾಡಿ ಈ ಒಳಗಡೆ ಭಗವಂತನ ಒಳಗಡೆ ಇರೋ, ಮೊದಲು ನಮ್ಮ ಸೂಕ್ಷ್ಮ ಶರೀರ ಅರ್ಥ ಆಗಬೇಕು, ಅದರೊಳಗಡೆ ಇರೋ ಭಗವಂತ ಅರ್ಥ ಆಗಬೇಕು. ಯಾರು ಇದನ್ನ ಯೋಗ್ಯತೆ ಇರುತ್ತೆ, ಯಾರಿಗೆ ಇದರ ಅಧಿಕಾರ ಇರುತ್ತೆ, ಯೋಗ್ಯತೆ ಇರುತ್ತೆ, ಮತ್ತು ಯಾರು ಅದನ್ನು ಮಾಡ್ತಾರೆ ಕೂಡ ಅವರಿಗೆ ಮಾತ್ರ ಇದು ಸಾಧ್ಯ, ಒಳಗಡೆ ಇರೋ ಭಗವಂತನ ದರ್ಶನ ಮಾಡೋದಕ್ಕೆ, ಈ ಸೂಕ್ಷ್ಮ ಶರೀರನ ಅರ್ಥ ಮಾಡ್ಕೊಳ್ಳೋಕ್ಕೆ. ಯಾರಿಗೆ ಈ ಯತಂತೋ ಅಪಿ ಅಕೃತಾತ್ಮಾನೋ, ಈ ಅಕೃತಾತ್ಮಾನೋ ಅಂದ್ರೆ ಎಲ್ಲರೂ ಟ್ರೈ ಮಾಡ್ತಾರೆ ಆದ್ರೆ ಎಲ್ಲರಿಗೂ ಸಿಗಲ್ಲ ಇದು. ಅಕೃತಾತ್ಮಾನ, ಯಾರಿಗೆ ಆ ಯೋಗ್ಯತೆ ಇಲ್ಲ, ಯಾರಿಗೆ ಆ ತಪಸ್ಸಿನ ಸಿದ್ಧಿ ಇಲ್ಲ, ಅವರು ನೈನಂ ಪಶ್ಯಂತ್ಯ ಚೇತಸಃ, ಈ ಒಳಗಡೆ ಇರೋ ಭಗವತ್ ಸ್ವರೂಪನಾಗ್ಲಿ, ಅವರ ಜೀವ ಸ್ವರೂಪ ಆಗಲಿ ಅಥವಾ ಸೂಕ್ಷ್ಮ ಶರೀರ ಆಗಲಿ, ಇದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಷ್ಟು ವಿಷಯ 5 ಶ್ಲೋಕಗಳಲ್ಲಿ, 7ನೇ ಶ್ಲೋಕದಿಂದ 11ನೇ ಶ್ಲೋಕ 15ನೇ ಚಾಪ್ಟರ್ ಭಗವದ್ಗೀತಾ, ಇದರಲ್ಲಿ ಸೂಕ್ಷ್ಮ ಶರೀರದ ಬಗ್ಗೆ ತುಂಬಾ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಇನ್ನೊಂದು ನಾವು ಈ ಹೇಗೆ ವರ್ಕ್ ಆಗುತ್ತೆ, ಈ ಸೂಕ್ಷ್ಮ ಶರೀರ ಹೇಗೆ ವರ್ಕ್ ಆಗುತ್ತೆ, ಇದಕ್ಕೇನಾದ್ರೂ ಎಕ್ಸಾಂಪಲ್ಸ್ ಇದೆಯಾ ಅಂತ. ಎಕ್ಸಾಂಪಲ್ಸ್ ಒಂದು ಪುರಾಣದ ಎಕ್ಸಾಂಪಲ್ಸ್ ತಗೋಬಹುದು, ನಮ್ಮ ಎಕ್ಸಾಂಪಲ್ಸ್ನು ನಾವು ಹೇಳ್ಬೋದು. ಉಪನಿಷತ್ತಲ್ಲಿ ನಾವು ಹೇಳೋದಾದ್ರೆ ಕಠೋಪನಿಷತ್ ಅಂತ, ಅದರ ಕತೆ ಏನಪ್ಪಾ ಅಂದ್ರೆ ಇಡೀ ಆ ಉಪನಿಷತ್ತಲ್ಲಿ ಈ ಆತ್ಮದ ಬಗ್ಗೆನೇ ಹೇಳಿರುವಂಥದ್ದು. ಈ ಜರ್ನಿ ಹೇಗಿರುತ್ತೆ, ಒಬ್ಬನ ಅವನು ಏನು ಸಾಧನೆ ಮಾಡಬೇಕು, ಈ ಹ್ಯೂಮನ್ ಶರೀರ ಇದೇನಿದೆ ನಮ್ಮ ಮಾನವ ಶರೀರ ಇದು ಯಾಕೆ ಬಂದಿದೆ, ಇದರಲ್ಲಿ ನಾವು ಏನು ಮಾಡಬೇಕು, ಇದರಲ್ಲಿ ಏನು ಮಾಡಿದ್ರೆ ಮುಂದೆ ನನ್ನ ಗತಿ ಹೇಗಿರುತ್ತೆ, ಯಾವುದಕ್ಕೋಸ್ಕರ ನಾನು ಎಲ್ಲ ತಪಸ್ಸು ಸಿದ್ಧಿಗಳನ್ನು ಮಾಡ್ಕೋಬೇಕು, ಏನು ಸಿಗುತ್ತೆ ನನಗೆ ಅನ್ನೋದೇ ವಿಷಯ ಇದರಲ್ಲಿ. ನಚಿಕೇತ ಒಬ್ಬ ಚಿಕ್ಕ ಹುಡುಗ, ಅವರ ಅಪ್ಪ ಎಲ್ಲರಿಗೂ ದಾನ ಮಾಡ್ತಿರ್ತಾನೆ ಹಸುನ. ಆ ದಾನಗಳು ಮಾಡುವಾಗ ಅವನೇನಂದ್ರೆ ಒಂದು ಸ್ವಲ್ಪ ಕೇರ್ಲೆಸ್ ಅವರಪ್ಪ, ಅಯ್ಯೋ ಯಾವ್ದು ನಮಗೆ ಬೇಡ ಅದನ್ನ ದಾನ ಮಾಡ್ಬಿಡೋಣ ಅಂತ, ಯಾವ್ದೋ ತುಂಬಾ ಬಡಕಲಾಗಿರೋ ಹಸು, ಹಾಲು ಕೊಡದೆ ಇರೋ ಅಂತ ಹಸು ಅಂತದನ್ನೆಲ್ಲ ದಾನ ಮಾಡ್ತಿರ್ತಾನೆ. ಈ ಮಗನಿಗೆ ಬೇಜಾರಾಗುತ್ತೆ, ಏನಿದು ಈ ಥರದ್ದೆಲ್ಲ ಮಾಡ್ತಾ ಇದೆಯಲ್ಲ, ಈ ಥರ ಮಾತಾಡಬೇಡ ಅಂತ. ಯಾಕಂದ್ರೆ ಇವನು ನಚಿಕೇತ ಯಾವುದಕ್ಕೂ ಉಪಯೋಗ ಇಲ್ಲದೆ ಇರುವಂತಹ ಒಬ್ಬ ದಡ್ಡ. ಅವಾಗ ಇವನು ಹೇಳ್ತಾನೆ ನಮ್ಮಪ್ಪನಿಗೆ, ನನ್ನನ್ನು ಕೊಟ್ಬಿಡು, ನಾನು ಉಪಯೋಗ ಇಲ್ಲ ಯಾತಕ್ಕೂ, ನನ್ನನ್ನು ಕೊಟ್ಬಿಡು ಯಾರಿಗಾರು, ನನ್ನನ್ನು ಕೊಟ್ಬಿಡು ಅಂತ ಕೇಳ್ತಾನೆ. ಅವ್ನಿಗೆ 1 ಸರಿ ಕೇಳಿಸ್ತಾನೆ, 2 ಸರಿ ಅವ್ರ ಅಪ್ಪನ ಕೋಪ ಬಂದ್ಬಿಡುತ್ತೆ. ಆಮೇಲೆ ಅಂತಾನೆ, ನೀನು ಹೋಗು ನಿನ್ನನ್ನು ಯಮನಿಗೆ ಕೊಡ್ತೀನಿ ಅಂತ ಬೈದ್ಬಿಡ್ತಾನೆ. ಹೌದಾ, ನಾನು ಹಾಗಾದ್ರೆ ಯಮನ ಹತ್ರನೇ ಹೋಗ್ತೀನಿ ಅಂತ ನಚಿಕೇತ, ನೋಡಿ ಚಿಕ್ಕ ಹುಡುಗ, 5 ವರ್ಷ 6 ವರ್ಷದ ಹುಡುಗ ಅವನು ಆ ಸೀದಾ ಯಮಲೋಕಕ್ಕೆ ಹೋಗ್ತಾನೆ. ಅವನು ಬಿದ್ದೋಗ್ತಾನೆ. ಇವನು ಯಮನನ್ನು ಕೊಡ್ತೀನಿ, ಆ ಋಷಿಗಳ ವಾಕ್ ಸಿದ್ಧಿ ಏನು ಅಂದ್ರೆ, ನೀನ್ ಯಮನಕ್ಕೆ ಕೊಡ್ತೀನಿ ಅಂದ ತಕ್ಷಣ ಅವ್ನು ಬಿದ್ದೋಗ್ತಾನೆ, ಸತ್ತು ಬಿದ್ದೋಗ್ತಾನೆ ಅಂತ ನಾವ್ ಅನ್ಕೊಳ್ಳೋದು. ಬಟ್ ಅವನು ಆಕ್ಚುಲಿ ಆ ಸೂಕ್ಷ್ಮ ಶರೀರದಿಂದ ಯಮಲೋಕಕ್ಕೆ ಹೋಗ್ತಾನೆ. ಈ ಯಮಲೋಕಕ್ಕೆ ಹೋದಾಗ ಯಮ ಫುಲ್ ಬಿಸಿ ಅಲ್ವಾ, ಯಮಧರ್ಮರಾಜ, ಅವನಿಗೆ ಬೇಕಾದಷ್ಟು ಕೆಲಸಗಳಿರುತ್ತೆ, ಅವನು ಇರೋದಿಲ್ಲ ಯಮಲೋಕದಲ್ಲಿ. ಯಮಲೋಕ ಅಂದ್ರೆ ನರಕ ಅಲ್ಲ, ಯಮನ ಒಂದು ರಾಜ್ಯ. ಅಂದ್ರೆ ಇವನು ಋಷಿಯ ಮಗ, ಹಾಗಾಗಿ ಇವನು ನರಕಕ್ಕೆ ಹೋಗಲ್ಲ. ಇವನು ಹೋಗೋದು ಯಮಧರ್ಮನ ಅರಮನೆಗೆ ಹೋಗ್ತಾನೆ. ಯಮಧರ್ಮದಲ್ಲಿ ಬೇಕಾದಷ್ಟು ಲೋಕಗಳಿದೆ, ಅಲ್ಲಿ ಪಾಪಿಗಳಿಗೆ ಬೇರೆ ಇದೆ, ಪುಣ್ಯವಂತರಿಗೆ ಬೇರೆ ಇದೆ. ಇವನು ಯಮಧರ್ಮನ ಮನೆಗೆ ಹೋಗ್ತಾನೆ ಪ್ರಶ್ನೆ ಕೇಳಬೇಕು ಅಂತ. ಯಮಧರ್ಮನ ಹತ್ರ ಹೋಗ್ತಾನೆ. ಯಮಧರ್ಮ ಇರಲ್ಲ, ಅವನ ಹೆಂಡತಿ ಇರ್ತಾಳೆ ಶ್ಯಾಮಲಾದೇವಿ. ಅವನು ಕೂತ್ಕೊಳ್ಳಿ ಬರ್ತಾನೆ ಅಂತ. 2 ದಿನ ಆಗುತ್ತೆ, 3 ದಿನ ಆಗುತ್ತೆ, ಬರಲ್ಲ ಯಮ. ಆಮೇಲೆ ಬರ್ತಾನೆ.
ಯಮ ಬಂದ ತಕ್ಷಣ ಶ್ಯಾಮಲಾದೇವಿ ಹೇಳ್ತಾಳೆ, ನೋಡಿ ಅವನು ಬಾಲಕ, ನಾನು ಊಟ ತಿಂಡಿ ತಗೋ ಅಂದ್ರೂ ಕೇಳ್ತಾ ಇಲ್ಲ, ಬ್ರಾಹ್ಮಣ ಒಟ್ಟು ಬಂದಿದ್ದಾನೆ, ಅವಾಗಿಂದ ಹಸ್ಕೊಂಡು ಕೂತಿದ್ದಾನೆ, ಅವನಿಗೆ ಫಸ್ಟು ಏನಾದರೂ ಉಪಚಾರ ಮಾಡಬೇಕು ಅಂತ ಯಮಧರ್ಮ ಅವನ ಹೆಂಡತಿ ಶ್ಯಾಮಲಾದೇವಿ ಇಬ್ರು ಈ ವಟುವಿಗೆ ಫಸ್ಟು ಉಪಚಾರ ಮಾಡ್ತಾರೆ. ಓಕೆ, ಇವನ್ ಹೆಂಗ್ ಹೋದ ಯಮಲೋಕಕ್ಕೆ ಅಂದ್ರೆ ಅದನ್ನ ನಾವು ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಈ ಸೂಕ್ಷ್ಮ ಶರೀರ ಮತ್ತೆ ಅದೇ ಒಂದು ಪ್ರಪಂಚ. ಇದನ್ನ ನಾವು ಆಸ್ಟ್ರಲ್ ವರ್ಲ್ಡ್ ಅಂತಾನೆ ಈಗೆಲ್ಲ, ಸೂಕ್ಷ್ಮ ಪ್ರಪಂಚನ ಇಂಗ್ಲಿಷಲ್ಲಿ ಆಸ್ಟ್ರಲ್ ವರ್ಲ್ಡ್ ಅಂತ. ಬಹಳಷ್ಟು ನಮಗ್ ಕಾಣೋ ಪ್ರಪಂಚ ಏನಿದೆಯಲ್ಲ ಇದು ಸ್ಥೂಲ ಪ್ರಪಂಚ. ನಮ್ಮ ದೇಹ ಹೆಂಗೆ ಸ್ಥೂಲ ದೇಹ ಸ್ಥೂಲ ಪ್ರಪಂಚದಲ್ಲಿ ಇರುತ್ತೆ. ಅಂದ್ರೆ ನಮಗೂ ಇದು ಕಾಣಿಸುತ್ತೆ, ನಾವು ನೀರು ಕುಡಿತೀವಿ, ಹಾಲು ಕುಡಿತೀವಿ, ಈ ಹಾಲು ಸ್ಥೂಲ, ನಮ್ಮ ಬಾಡಿನೂ ಸ್ಥೂಲ, ಹಾಗಾಗಿ ಅದು ಕನೆಕ್ಟ್ ಆಗುತ್ತೆ. ಈ ಸೂಕ್ಷ್ಮ ಪ್ರಪಂಚದಲ್ಲಿರೋದು ಸೂಕ್ಷ್ಮ ಪ್ರಪಂಚದಲ್ಲಿ ಮಾತ್ರ ಕನೆಕ್ಟ್ ಆಗುತ್ತೆ. ಈ ಯಮಲೋಕ ಇದೆಯಲ್ಲ ಅದು ಸೂಕ್ಷ್ಮ ಲೋಕ. ಈ ಯಮದೇವ ಅಂದ್ರೆ ಅವನು ಸೂಕ್ಷ್ಮ ಶರೀರದಲ್ಲಿರೋನು, ಶ್ಯಾಮಲಾದೇವಿ ಅಂದ್ರೆ ಅವರೆಲ್ಲ ಸೂಕ್ಷ್ಮ ಶರೀರದಲ್ಲಿರೋರು. ಈ ದೇವತೆಗಳಿಗೆ ಏನು ಅಂದ್ರೆ ಯಾವ ದೇಹ ಬೇಕಾದ್ರೂ ತಗೋತಾರ ಅವರು. ಈಗ ಯಮದೇವನೇ 3-4 ಒಂದು ರೂಪಗಳಿದೆ. ಪಾಪಿಗಳು ಬಂದಾಗ ರೌದ್ರವಾದ ಭಯಾನಕವಾದ ರೂಪ ತಗೊಳ್ತಾನೆ ಅಂದ್ರೇನು, ಫಿಸಿಕಲಿ ಆ ತರ ಕಾಣಿಸ್ತಾನಷ್ಟೇ, ಒಳಗಡೆ ಸೂಕ್ಷ್ಮ ಶರೀರ ಒಂದೇ ಇರುತ್ತೆ. ಆ ಸೂಕ್ಷ್ಮ ಶರೀರನೇ ಒಳ್ಳೆ ದೇವತೆಗಳು ಋಷಿಗಳು ಬಂತು ಅಂದ್ರೆ ಅವರು ಸತ್ಕಾರ ಮಾಡ್ತಾನೆ, ಕೂರಿಸಿ ಅವನ ಸಿಂಹಾಸನದ ಮೇಲೆ ಕೂರಿಸಿ ಅವ್ರಿಗೆ ಪಾದಪೂಜೆ ಮಾಡಿ ಎಲ್ಲ ಮಾಡ್ತಾರೆ ದೇವತೆಗಳು. ಯಾವ್ದ್ರಲ್ಲಿ ಮಾಡ್ತಾರೆ? ಸೂಕ್ಷ್ಮ ಶರೀರಕ್ಕೆ ಇನ್ನೊಂದು ವಿಸಿಬಲ್ ಶರೀರ ತಗೊಳ್ತಾರೆ. ಅವರೆಲ್ಲ ಇಚ್ಛಾಧಾರಿಗಳವರು, ದೇವತಾ ಶಕ್ತಿಗಳು ಅಂದ್ರೆ ಅದೇ. ಸೊ ಸೂಕ್ಷ್ಮ ಶರೀರ ನಿಮಗೆ ಸ್ಟ್ರಾಂಗ್ ಆಗಿದ್ರೆ, ಅದರಲ್ಲಿ ಸಿದ್ಧಿ ಇದ್ರೆ, ನೀವು ಯಾವ ಶರೀರ ಬೇಕಾದ್ರೂ, ಕೆಲವು ಸರಿ ನಾವು ನೋಡ್ತಿದ್ದಂಗೆ ಅವರು ಒಂದು ಹೆಣ್ಣಾಗ್ಬಿಡ್ತಾರೆ, ಇಲ್ಲ ಅಂದ್ರೆ ಒಂದು ನಾಯಿ ಆಗ್ಬಿಡ್ತಾರೆ, ಇಲ್ಲ ಅಂದ್ರೆ ಒಂದು ಹಸು ಆಗ್ಬಿಡ್ತಾರೆ, ಇಲ್ಲ ಅಂದ್ರೆ ಒಂದು ಆನೆ ಆಗ್ಬಿಡ್ತಾರೆ, ಏನ್ ಬೇಕಾದ್ರೆ ಆಗ್ಬೋದು ಅವರು. ಆಗೋದಿದೆಯಲ್ಲ ಅದು ಸ್ಥೂಲ ಶರೀರ. ಈಗ ನಾವು ಪೂತನಿದು ಕೇಳ್ತೀವಿ ಕೃಷ್ಣನ ಒಂದು ಕಥೆನಲ್ಲಿ. ಪೂತನಿ ರಾಕ್ಷಸಿ, ಆದ್ರೆ ತುಂಬಾ ಚೆನ್ನಾಗಿರೋ ಸೌಂದರ್ಯವತಿಯಾಗಿ ಬರ್ತಾಳೆ. ಆ ಮಗುಗೆ ಹಾಲು ಕುಡಿಸ್ತೀನಿ ಅಂತ ಬರ್ತಾಳೆ. ಇವಳು ಚೆನ್ನಾಗಿರೋದನ್ನ ನೋಡ್ಕೊಂಡ್ಬಿಟ್ಟು ಎಲ್ಲರೂ ಇವಳು ಯಾರೋ ದೇವತೆ ಇರ್ಬೇಕು ಅಂದ್ಬಿಟ್ಟು ಕರೆದ್ಬಿಟ್ಟು ಕೃಷ್ಣನ ಅವನ ತೊಡೆ ಮೇಲೆ ಕುಡಿಸ್ತಾರೆ. ಆದ್ರೆ ಒರಿಜಿನಲಿ ಅವಳಿಗೆ ಯಾವಾಗ ಕೃಷ್ಣ ಅವಳನ್ನ ಸಾಯಿಸ್ತಾನೆ, ಸಡನ್ ಆಗಿ ಅವಳು ಒರಿಜಿನಲ್ ರೂಪಕ್ಕೆ ಬಂದ್ಬಿಡ್ತಾಳೆ. ಆ ಸೂಕ್ಷ್ಮ ಶರೀರ ಕೂಡ ರಾಕ್ಷಸ ಶರೀರ ಇರಬಹುದು ಅಥವಾ ದೇವತಾ ಶರೀರ ಇರಬೇಕು. ಎಲ್ಲ ದೇವತೆಗಳು ಸೂಕ್ಷ್ಮ ಶರೀರಗಳವರು. ತುಂಬಾ ವಿಷಯಗಳಿದೆ. ಸೊ ಈ ಯಮನ ಹತ್ರ ಹೋಗ್ತಾನಲ್ಲ ನಚಿಕೇತ, ಯಮನ ಹತ್ರ ನಚಿಕೇತ ಹೋಗಿ ಯಮನ ಹತ್ರ ಡೀಟೇಲ್ಡ್ ಡಿಸ್ಕಷನ್ ಮಾಡ್ತಾನೆ, ಈ ಏನು ಯಾವ ತರ ಇದು ಅಂತ. ಅದೇ ಪೂರ್ತಿ ಕಠೋಪನಿಷತ್ತು ಅದ್ಭುತವಾದ ಸಂಭಾಷಣೆ. ಯಮ ಆ ಧರ್ಮದ ಬಗ್ಗೆ ಪ್ರವಚನ ಮಾಡ್ತಾನೆ ಈ ಹುಡುಗನಿಗೆ, ಎಲ್ಲ ಮಾಡಿ ಏನ್ ಬೇಕು ಕೇಳು ಅಂತ ಹೇಳ್ತಾನೆ. ಇವನು ವಾಪಸ್ಸು ನನಗೆ ಜ್ಞಾನ ಬೇಕು ಅಂತ ಹೇಳಿದಾಗ ಅವನನ್ನ ವಾಪಸ್ ಅದೇ ಬಾಡಿಗೆ ಕಳಿಸ್ಕೊಡ್ತಾನೆ. ಇದೆಲ್ಲ ಆಗೋದು ವರ್ಷಾನ್ಗಟ್ಲೆ ಅಲ್ಲ, ಕೇವಲ ನಿಮಿಷಗಳಲ್ಲಿ. ಮತ್ತೆ ವಾಪಸ್ ಬರ್ತಾನೆ ಅವನು, ಮತ್ತೆ ನಚಿಕೇತ ವಾಪಸ್ ಬಂದು ಉಡ್ತಾನೆ. ಬಟ್ ಅಲ್ಲಿ 3 ದಿನ ಆಗಿರುತ್ತೆ, 5 ದಿನ ಆಗಿರುತ್ತೆ. ಎಲ್ಲಿ? ಯಮಲೋಕದಲ್ಲಿ. ಸೂಕ್ಷ್ಮ ಲೋಕದ 1 ನಿಮಿಷ, ಇಲ್ಲಿ ಏನೋ ಅಲ್ಲಿ ಫ್ಯೂ ಸೆಕೆಂಡ್ಸ್ ಅಷ್ಟೇ. ಇಲ್ಲಿಯ 1 ನಿಮಿಷ, ಅಲ್ಲಿ ಫ್ಯೂ ಸೆಕೆಂಡ್ಸ್ ಆಗಿರುತ್ತೆ, ಯಾಕೆಂದ್ರೆ ಅದು ಸೂಕ್ಷ್ಮ. ಸೊ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋ ಕೆಪಾಸಿಟಿ ಅವ್ರಿಗಿರುತ್ತೆ. ಆ ಟೈಮ್ ಎಕ್ಸ್ಪ್ಯಾನ್ಷನ್ ಅಂತೀವಲ್ಲ, ಇದೆಲ್ಲ ತುಂಬಾ ಸತ್ಯಗಳು. ಬಹಳಷ್ಟು ನೀವೊಂದು ಇಂಗ್ಲಿಷ್ ಮೂವಿ ನೋಡಿರ್ಬೇಕು, ಇನ್ಸೆಪ್ಷನ್ ಅಂತ ಮೂವಿ. ಬಹಳ ಜನ ನೀವು ನೋಡ್ಬೇಕು ಹಾಲಿವುಡ್ ಮೂವೀಸ್. ಯಾಕೆ ಹೇಳ್ತೀನಿ, ಕನ್ನಡದವರು ನೋಡ್ಬೇಕು, ಯಾಕೆಂದ್ರೆ ಕಾನ್ಸೆಪ್ಟ್ ತಿಳ್ಕೊಳ್ಳೋದಕ್ಕೋಸ್ಕರ. ಅದರಲ್ಲಿ ಏನ್ ಮಾಡ್ತಾರೆ, ಒಂದು ಡ್ರೀಮ್ ಮಾಡ್ತಾನೆ, ಡ್ರೀಮ್ ಒಳಗಡೆ ಇನ್ನೊಂದು ಡ್ರೀಮ್ ಒಳಗಡೆ ಇನ್ನೊಂದು ಡ್ರೀಮ್. ಅಲ್ಲಿ ಇನ್ಸೆಪ್ಟ್ ಮಾಡೋದಂತೆ ಐಡಿಯಾನ. ಅವ್ರಿಗೆ ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಐಡಿಯಾನ ಇನ್ಸೆಪ್ಟ್ ಮಾಡಿಬಿಟ್ರೆ ಅವನಿಗೆ ನೀವು ಹೊರಗಡೆಯಿಂದ ಅವನಿಗೇನು ಟೀಚ್ ಮಾಡ್ಬೇಕಾಗಿಲ್ಲ. ನೀವು ಅವ್ನು ಏನ್ ಮಾಡ್ಬೇಕು ಅಂತನೋ ಅದನ್ನ ಅವನೇ ಮಾಡ್ತಾನೆ. ಸೊ ಈ ಪಿಕ್ಚರ್ ಅಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಈ ಟೈಮ್ ಕಾನ್ಸೆಪ್ಟ್ನ ಅವರು ಹೇಳ್ತಾರೆ. ಇಲ್ಲಿ ನಮ್ಮ ಶಾಸ್ತ್ರದಲ್ಲೂ ಅದೇ ಹೇಳೋದು. ಈ ನಚಿಕೇತ ಅವನು ಸೂಕ್ಷ್ಮ ಶರೀರದಿಂದ ಅಲ್ಲಿ ಹೋದ, ಎಲ್ಲ ಜ್ಞಾನವನ್ನ ಪಡ್ಕೊಂಡು ವಾಪಸ್ ಇದೇ ಶರೀರಕ್ಕೆ ಬಂದ. ಯಮಧರ್ಮನ ಶ್ಯಾಮಲಾದೇವಿಯ ಅನುಗ್ರಹದಿಂದ ಬಂದ. ಯಾಕೆಂದ್ರೆ ಧರ್ಮರಾಜ ಇವನು ಮಹಾಜ್ಞಾನಿ ಆಗ್ತಾನೆ ಅಂತ ಗೊತ್ತು ಅವ್ರಿಗೆ. ಇವರೆಲ್ಲ ಸಾಮಾನ್ಯ ಅಲ್ಲ, ಋಷಿ ಮುನಿಗಳೆಲ್ಲ ಅದು ಒಳ್ಳೆ ಚೇತನಗಳು ಇವರು. ಸೊ ಇದು ಒಂದು ಕತೆ. ಆದ್ರೆ ನಮಗೆ ಉಪನಿಷತ್ತಲ್ಲಿ ಬೇಕಾದಷ್ಟು ಕಥೆಗಳಿದೆ ಪುರಾಣಗಳಲ್ಲಿ. ಮತ್ತೆ ನಾವು ಬಹಳಷ್ಟು ಸರಿ ನಾವು ಡ್ರೀಮ್ ಮಾಡ್ತೀವಿ, ನಮಗೆ ಕನಸು ಬೀಳುತ್ತೆ. ಈ ಕನಸಲ್ಲಿ ದೊಡ್ಡ ದೊಡ್ಡ ಯತಿಗಳು ಬಂದು ಏನೋ ಒಂದು ಸಂದೇಶ ಕೊಡ್ತಾರೆ ನಮ್ಗೆ. ಈಗ ನೀವು ರಾಯರ ಭಕ್ತರಾದ್ರೆ ರಾಯರ ಕನಸಲ್ಲಿ ಬಂದು ಹೇಳ್ತಾರೆ, ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ಎದುರುಗಡೆ ಬರಲ್ಲ ಅವ್ರು. ಹಿಂಗೆಲ್ಲ ಪೂರ್ತಿ ಹಿಂಗ್ ಕೈ ಇಟ್ಕೊಂಡು ಬಂದು ನಿಮ್ಮ ಈ ಬಾಡಿನಲ್ಲಿ ನಿಮ್ಮನ್ನ ಎದುರುಗಡೆ ಬಂದು ಮಾತಾಡ್ಸಲ್ಲ. ಅವ್ರು ಯಾವ ಬಾಡಿಯಲ್ಲಿ ಬರ್ತಾರೆ? ಸೂಕ್ಷ್ಮ ಶರೀರದಲ್ಲಿ ಬರ್ತಾರೆ. ಯಾಕೆಂದ್ರೆ ಅದು ಸಿದ್ಧಿ. ಈ ದೊಡ್ಡ ದೊಡ್ಡ ಯತಿಗಳಾಗ್ಲಿ ಜ್ಞಾನಿಗಳಾಗ್ಲಿ ಅವರ ಸಿದ್ಧಿಯಿಂದ ಅವರಿಗೆ ಅಲ್ಲೇ ಕೂತಿದ್ದು ರಾಯರು ನಾವು ಮಾಡೋ ಪಾಡ್ಕಾಸ್ಟ್ನ ಕೇಳಿಸ್ಕೊತಾ ಇದಾರೆ ಅವರು.
ಇಡೀ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಯಾರ್ಯಾರ ಭಕ್ತರು ನನ್ನ ಬಗ್ಗೆ ಮಾತಾಡ್ತಿದ್ದಾರೆ, ನನ್ನ ಬಗ್ಗೆ ಇರಲಿ ಏನೇ ಮಾತಾಡಿದ್ರು ಅವ್ರಿಗೆ ತಿಳ್ಕೊಳ್ಳುವಂತಹ ಸಿದ್ಧಿ ಇರುತ್ತೆ. ಅದು ಯಾವ ಥರ ತಿಳ್ಕೊಳ್ತಾರೆ ಅಂದರೆ, ಆ ಸೂಕ್ಷ್ಮ ಲೋಕದಲ್ಲಿ ಸಾಧ್ಯ. ನನ್ನ ಸೂಕ್ಷ್ಮ ಶರೀರದಲ್ಲಿ ಏನಾಗ್ತಾ ಇದೆ ಅಂತ ರಾಯರ ಸೂಕ್ಷ್ಮ ಶರೀರಕ್ಕೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಅವರು ಸಿದ್ಧಿ ಪುರುಷರು, ಒಳಗಡೆ ಇರೋ ಭಗವತ್ ಸ್ವರೂಪಗಳನ್ನ ಸಿದ್ಧಿ ಮಾಡ್ಕೊಂಡಿರುವಂಥವ್ರು. ಅವರು ಯಾರಿಗೆ ಏನು ಬೇಕಾದರೂ ಇನ್ಸ್ಟ್ರಕ್ಟ್ ಮಾಡಬಹುದು. ಸೊ ಈ ಶಾಸ್ತ್ರಗಳಲ್ಲಿ ಈ ಪರಕಾಯ ಪ್ರವೇಶ ಅಂತ ಇದೆ. ಶಂಕರಾಚಾರ್ಯರ ಒಂದು ಚರಿತ್ರೆನಲ್ಲಿ ಕೂಡ ಬರುತ್ತೆ, ಅವರು ಪರಕಾಯ ಪ್ರವೇಶ ಮಾಡಿದ್ರು ಅಂತ. ಈ ಪರಕಾಯ ಪ್ರವೇಶ ಹೆಂಗ್ ಮಾಡೋದು? ನನ್ನ ಸೂಕ್ಷ್ಮ ಶರೀರ ಹೋಗಿ ಇನ್ನೊಬ್ಬರ ದೇಹದೊಳಗಡೆ ಸೇರ್ಕೋಬೇಕು. ಅದು ಹೋದಾಗ ನಾನು ಇಲ್ಲಿ ಆಕ್ಟಿವ್ ಆಗಿರಕ್ಕಾಗಲ್ಲ. ಹೌದು ಹೌದು. ಈ ದೇಹ ಬಿದ್ದೋಗಿರುತ್ತೆ, ಯಾಕೆಂದ್ರೆ ಈ ದೇಹದಲ್ಲಿ ಸೂಕ್ಷ್ಮ ಶರೀರ ಇಲ್ಲದೆ ಇದ್ರೆ ಇದು ಕೆಲಸ ಮಾಡಲ್ಲ, ಬ್ರೀದಿಂಗ್ ಕೂಡ ಆಗಲ್ಲ. ಡೀಟೇಲ್ಡ್ ಕೋಮಾ ಸ್ಟೇಟಸ್ ಅಲ್ಲಿ ಇಟ್ ಇಸ್ ಬ್ರೀತಿಂಗ್ ಆದ್ರೂ ಆಗ್ತಾ ಇರುತ್ತೆ. ಇದು ಸಮಾಧಿ ಸ್ಟೇಟಸ್ ಅಲ್ಲಿ ಬ್ರೀದಿಂಗ್ ಕೂಡ ಇರಲ್ಲ, ಆದ್ರೆ ಬಾಡಿ ಬದುಕಿರುತ್ತೆ. ಸೊ ಈ ಸೂಕ್ಷ್ಮ ಶರೀರನ ಆಚೆ ಹೋಗಿ ಬೇರೆ ಏನ್ ಬೇಕಾದ್ರೂ ಕೆಲಸ ಮಾಡಿ ವಾಪಸ್ ಬರಬಹುದು. ಅದು ಸಿದ್ಧಿ ಅಂತ. ಬಹಳಷ್ಟು ಸಿದ್ಧಿಗಳಿದೆ. ಈಗ ಅಷ್ಟ ಸಿದ್ಧಿಗಳು ಅಂತಿದೆ, ಅಣಿಮ, ಗರಿಮ, ಲಘಿಮ, ಮಹಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ ಅಂತ. ಇಲ್ಲೇ ಕೂತು ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡಬಹುದು. ಯಾವ ತರ ಕಂಟ್ರೋಲ್ ಮಾಡೋದು? ಅವರ ಸೂಕ್ಷ್ಮ ಶರೀರನ ನಾನು ಕಂಟ್ರೋಲ್ ಮಾಡಬೇಕು, ಅವರ ಇಂದ್ರಿಯಗಳನ್ನು ನಾನು ಕಂಟ್ರೋಲ್ ಮಾಡಿ, ಅವರನ್ನು ನಾನು ವಶ ಮಾಡ್ಕೋಬೇಕು ಅಂದರೆ ಯಾವ ಥರ ಸಾಧ್ಯ? ಅವರ ಸೂಕ್ಷ್ಮ ಶರೀರನ ನಾನು ಇಲ್ಲೇ ಕೂತು ಅವ್ರು ಏನೇನು ಮಾತಾಡ್ತಿದ್ದಾರೆ ನಾನು ಕೇಳಿಸ್ಕೋಬಹುದು, ಇಲ್ಲೇ ಕೂತು ಅವ್ರು ಎಲ್ಲಿ ಓಡಾಡ್ತಿದ್ದಾರೆ ಅಂತ ನೋಡಬಹುದು. ಇದೆಲ್ಲ ಸಿದ್ಧಿಗಳು. ಮತ್ತು ನಾನು ಇಷ್ಟು ದೊಡ್ಡದಿದ್ದೀನಿ, ಐ ಕ್ಯಾನ್ ಬಿಕಮ್ ಆ್ಯಸ್ ಲೈಟ್ ಆ್ಯಸ್ ಅ ಬ್ಯಾಕ್ಟೀರಿಯಾ. ತುಂಬ ಹಗುರ ಆಗಬಹುದು ಇಡೀ ದೇಹನ, ಅಥವಾ ತುಂಬ ವೆಯ್ಟ್ ಜಾಸ್ತಿ ಮಾಡ್ಕೋಬಹುದು. ಈಗ ನಾವು ಕೇಳ್ತೀವಿ, ಆಂಜನೇಯ ಉದ್ದ ಬೆಳೆದ್ಬಿಟ್ಟ, ಅಷ್ಟು ದೊಡ್ಡವನಾಗ್ಬಿಟ್ಟ. ಅದು ಬೆಳೆದ ಅಂದರೆ ಅದು ಸಿದ್ಧಿ. ಅದು ಅಂದರೆ ಶರೀರ ಅಷ್ಟೇ ಇರುತ್ತೆ, ಆದರೆ ಭಾರ ಅಷ್ಟಾಗುತ್ತೆ. ಎಷ್ಟು ಬೇಕಾದರೂ ಸೈಜ್ ಜಾಸ್ತಿ ಮಾಡ್ಕೋಬೋದು, ಸೈಜ್ ಕಡಿಮೆ ಮಾಡ್ಕೋಬೋದು. ಅದು ಸಿದ್ಧಿಗಳು. ಯಾವುದರಿಂದ ಆಗುತ್ತೆ ಅಂತಂದರೆ ಈ ಸೂಕ್ಷ್ಮ ಶರೀರದಲ್ಲಿ ನಡೆಯುವಂತಹ ಎಲ್ಲ ಕ್ರಿಯೆಗಳು ಇದು. ಸೊ ಹೀಗಾಗಿ ಈ ಪುರಾಣಿಕ್ ರೆಫರೆನ್ಸಸ್ ಇದೆ. ಮತ್ತು ಜ್ಞಾನಿಗಳು ಅವ್ರು ಮಾಡುವಾಗ ಬಹಳಷ್ಟು, ನಾವೀಗ ಎಷ್ಟೋ ಕಡೆ ಬೃಂದಾವನಗಳಿಗೆ ಹೋಗ್ತೀವಿ, ಜ್ಞಾನಿಗಳ ಒಂದು ಸಮಾಧಿಗೆ ಹೋಗ್ತೀವಿ. ಯಾಕೆಲ್ಲಿ ನಮಸ್ಕಾರ ಮಾಡ್ತೀವಿ ಅಂದರೆ ಅವರು ಸೂಕ್ಷ್ಮ ಶರೀರದಲ್ಲಿ ಅಲ್ಲಿ ಇರ್ತಾರೆ. ಶರೀರ ಹೊಟ್ಟೋಗಿರುತ್ತೆ. ಈಗ ಒಂದು 100 ವರ್ಷ 200 ವರ್ಷ ಆಗಿದೆ ಅಂದರೆ ಫಿಸಿಕಲ್ ಬಾಡಿ ಡಿಕಂಪೋಸ್ ಆಗಿಬಿಡುತ್ತೆ. ಅದು ಹಾಗೆ ಇರಲ್ಲ, ಬರೀ ಅಸ್ಥಿಗಳು ಉಳಿದಿರುತ್ತೆ. ಅದು ಎಷ್ಟೋ ವರ್ಷಗಳಾದ್ಮೇಲೆ ಈವನ್ ಬೋನ್ ಕೂಡ ಡಿಜನರೇಟ್ ಆಗಿಬಿಡುತ್ತೆ. ಆದರೆ ಸೂಕ್ಷ್ಮ ಶರೀರದಲ್ಲಿ ಅವರು ಅಲ್ಲೇ ಇರ್ತಾರೆ. ಒಂದು ಸೂಕ್ಷ್ಮ ಈ ಜ್ಞಾನಿಗಳಿಗೆ, ದೇವತೆಗಳಿಗೆ ಅಂದರೆ ಒಬ್ಬರು ಒಂದೇ ಕಡೆ ಇರಬೇಕು ಅಂತಿಲ್ಲ. ಅವರು ಬಹಳ ಕಡೆ ಒಂದೇ ಟೈಮಲ್ಲಿ ಎಲ್ಲ ಕಡೆ ಇರೋದಕ್ಕೆ ಸಾಧ್ಯ. ಅವ್ರಿಗೆ ದೇವತಾ ಶಕ್ತಿಗಳಿಗೆ ಅದಿದೆ, ಜ್ಞಾನಿಗಳಿಗೆ, ಋಷಿಗಳಿಗೆ ಆ ಪವರ್ ಇದೆ. ಇಲ್ಲೂ ಇರಬಹುದು, ಅಮೆರಿಕಾದಲ್ಲೂ ಇರಬಹುದು, 14 ಲೋಕಗಳಲ್ಲಿ ಎಲ್ಲಿ ಬೇಕಾದರೂ ಇರಬಹುದು. ಅವರ ಶಕ್ತಿಗೆ ತಕ್ಕಂತೆ ಅವ್ರು ಎಲ್ಲಿ ಬೇಕಾದರೂ ಸಂಚರಿಸ್ಬೋದು. ಇದೆಲ್ಲ ಸಂಚಾರ ಮಾಡೋದು ಸೂಕ್ಷ್ಮ ಶರೀರದಿಂದ ಮಾತ್ರ ಸಾಧ್ಯ.